ಬದನೆಕಾಯಿ ಅಡುಗೆ ಭಾಳ ಸ್ಲಿಪ್ ಹೊಡಿತು, ಭಾಳ ಅರ್ಜೆಂಟ್ ಆಗೋಯ್ತು. ಡಿಪ್ರೆಷನ್. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಅದು ಪಲ್ಟಿ ಹೊಡಿತು. ಮಳೆ ಬಂದು ಎಲ್ಲ ಫ್ಲಾಪ್ ಆಯಿತು. ಅಲ್ಲಿ ನೋಡಿದ್ರೆ ಈ ರೇಂಜ್ಗೆ ಮಳೆ ಹೊಡಿತಿದೆ ಇವಾಗ. ಇನ್ನೊಂದು 10 ಗಂಟೆ, ರಾತ್ರಿ 10 ಗಂಟೆ ಆಗುತ್ತೆ. ವೆಯ್ಟ್ ಮಾಡಬೇಕು, ಎಲ್ಲರೂ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಮಳೆ ಬರುತ್ತೆ, ಅದು ತಾಳ್ಮೆಯಿಂದ ವೆಯ್ಟ್ ಮಾಡ್ಬೇಕಾ. ಮಾಡಬೇಡ್ರು ಅಂತಂದ್ಬಿಟ್ಟು ಹಂಗೆ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆವು. ಹಂಗಾಗಿ ಕಡೆಗೆ ಫೈನಲ್ ಆಗಿ ಪಲ್ಟಿ ಹೊಡಿತು. Single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Suchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. Chapati male. ಬದನೆಕಾಯಿ ಅಡಗಾಯಿ, ಬೆಂಗಳೂರಲ್ಲಿ ಹೆಣ್ಣಗಾಯಿ ಅಂತ ಎಣ್ಣೆಗಾಯಿನ ಎಣ್ಣೆಗಾಯಿ ಅಂತ ಕರೀತಾರೆ. ಸೊ ಇವಾಗ ಓಡೋಣಪ್ಪ, ಇವಾಗ ಅರ್ಜೆಂಟ್ ಇದೆ ಭಾಳ. ಯಾಕಂತಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ. ಇವಾಗ ನೋಡಿದ್ರೆ ಮಳೆ ಬರೋ ಥರ ಬೇರೆ ಇದೆ. ಅದರೊಳಗಡೆ ಹೊಟ್ಟೆ ಬೇರೆ ಎಸಿತಾ ಇದೆ. ಟೈಮ್ ಇಲ್ಲ ಇವಾಗ. ಅರ್ಜೆಂಟು ಚಪಾತಿ ಆಮೇಲೆ ಅಡಗಾಯಿ ಮಾಡೋದು ಇವಾಗ. ಬದನೆಕಾಯಿ ಅಡುಗೆ ಭಾಳ ಸ್ಲಿಪ್ ಹೊಡಿತು, ಭಾಳ ಅರ್ಜೆಂಟ್ ಆಗೋಯ್ತು. ಡಿಪ್ರೆಷನ್. ಫಾರ್ ದ ಫಸ್ಟ್ ಟೈಮ್ ಅರ್ಜೆಂಟ್ ಹೋಗ್ಬಿಟ್ಟು ಎಷ್ಟು ಹೊಟ್ಟೆ ಹಸಿತಿತ್ತು ಅಷ್ಟೇ ಕೆಲಸ ಕೊಟ್ಬಿಡ್ತು. ಇವತ್ತು ಮಧ್ಯಾಹ್ನ ಅವರು ಊಟ ಮಾಡಿಲ್ಲ. ಸೊ ಹಂಗಾಗಿ ಇವತ್ತು ಬಿಸಿಲಿತ್ತು. ಮಧ್ಯಾಹ್ನ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆವು, ನೋಡಿದ್ರೆ ಹಿಂಗಾಗೋಯ್ತು. ಇಲ್ಲಿ ಇನ್ನೂ ಅರ್ಜೆಂಟ್ಗೆ ಏನೋ ಒಂದು ಕೆಲಸ ಆಗೋಯ್ತು. ಊಟ ಕೊಡೋಣ ಇರಪ್ಪ. ಫಸ್ಟ್ ಇಲ್ಲಿ ಕೀರ್ತಿ, ಆ ಪೈಪ್ ತೊಗೊಂಡು ಪಟ್ನೆ ಓಡು. ಪೈಪ್ ಓಡು. ಓಡಬೇಕು ಎಲ್ಲ ಗೊತ್ತಾಗಿದೆ ಅವಳಿಗೆ. ಐ ಥಿಂಕ್ ಹತ್ಕೊಳ್ಳುತ್ತೆ. ನೋಡೋಣ. ಸೊ ಕಟ್ಟಿಗೆಗಳೆಲ್ಲ ಇಟ್ಕೊಳ್ಳೋಣ. ಕೈ ವಾಶ್ ಮಾಡಿ, ಹ್ಯಾಂಡ್ ವಾಶ್ ಮಾಡ್ತಿರಲ್ಲ, ಅಲ್ಲಿದೆ ನೋಡು. ಅಯ್ಯೋ ಮಗನೇ ಒಯ್ದಿಲ್ಲಿ ಬೇಕಲ್ಲ. ಮಗನೇ ಊಟ ತಿನ್ನಕ್ಕೆ ಬೇಕು ತಾನೆ. ಒಂದು ನಿಮಿಷ. ಏನಿದು ಬೆಂಕಿನೇ ಹತ್ತಲ್ಲ. ಮಳೆಯಲ್ಲಿ ಒಳ್ಳೆ ಮಜಾ ನೋಡಪ್ಪ. ಅರ್ಜೆಂಟ್ ಅನ್ನೋಕ್ಕೆ ಹೋದರೆ ಮೋಡನೋ ಫುಲ್ ಅರ್ಜೆಂಟ್ ಇದೆ. ನಮ್ಮದು ಇವಾಗ ಅರ್ಜೆಂಟ್ ಫುಲ್ ಕೆಲಸ ಇದೆ ಇಲ್ಲಿ. ಇವಾಗ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಕತೆ ಮಾತ್ರ. ಒಟ್ಲಲ್ಲಿ ಮಳೆ ಬೀಳೋ ಥರ ಇದೆ. ಏನೂ ಮಾಡೋಕ್ಕಾಗಲ್ಲ. ಮಳೆ ಬಂತು ಅಂದರೆ ಮಳೆಯಲ್ಲೇ ಹಾಕ್ಕೊಂಡು ಚಪಾತಿ ತಿನ್ಕೊಂಡು ಮನೆಗೆ ಹೋಗೋದು. ಇವತ್ತು ಮಳೆನ ನಾವು ನೋಡೇ ಬಿಡೋದು. ಈ ಮಾತು ಹಿಂಗೆ ಹೇಳ್ತೇವೆ, ಮಳೆ ಬಂದರೆ ಓಡೋಗ್ಬಿಡ್ತೇವೆ ಅಷ್ಟೇ. ಆದರೂ ಬೇಜಾನ್ ಬಂದುಬಿಟ್ಟಿದೆಯಲ್ಲೋ. ಅದನ್ನು ಇಷ್ಟೋ ತನಕ ಇತ್ತು, ಮಾಡ್ಕೊಳ್ರೋ ಅಂಥದ್ದು. ನಾವುಗಳು ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂದ್ಕೊಂಡೇವು ನೋಡು. ಬಿಸಿಲು ಕಡಿಮೆ ಆಗೋದನ್ನು ಒಟ್ಟಿಗೆ ಮಳೆನೇ ತೊಗೊಂಬಂದ್ಬಿಡ್ತದು. ಇನ್ನೇನು ಬದನೆಕಾಯಿ ಪಲ್ಯ ಈ ಕಡೆ ಸ್ಟಾರ್ಟ್ ಆಗ್ತಾಯಿದ್ರೆ. ಅಯ್ಯಪ್ಪ. ಇಡಪ್ಪ ಇಲ್ಲಿ ಇಡು. ಅಲ್ಲೇ ಇಟ್ಕೋ. ಸದ್ಯಕ್ಕೆ ನಾನು ಬೇಕಂದ್ರೆ ತೊಗೋತೀನಿ ಅದು. ಇವಾಗ ಏನಪ್ಪ ಈ ಫಸ್ಟಿಗೆ ಏನು ಟೊಮೊಟೊ ಇದನ್ನ ಬದನೆಕಾಯಿ ಕಟ್ ಮಾಡಬೇಕು. ಫಸ್ಟಿಗೆ ಆಯ್ತು ಬಿಸಾಕಪ್ಪ. ನೋಡಿ ಒಳ್ಳೆ ಕೆಲಸ ಮಾಡ್ತಾನೆ ಇವನು. ಇವನಿಗೊಂದು ಚಪಾತಿ ಎಕ್ಸ್ಟ್ರಾ ಇವನಿಗೆ. ನಮ್ಮ ಬ್ಯಾನರ್ ಅಂತೂ ಫುಲ್ ಅಲ್ಲಾಡ್ತಿದೆ ಇಲ್ಲಿ ಕತೆ. ಅದು ಹಾಕ್ಬಿಡ. ಇವಾಗ ಹಾಕ್ಬಿಡೋದು. ಅದು ಒಯ್ದಿಡು ಸುಮ್ಮನೆ. ಅದು ಬೇಕದು. ಅಲ್ಲಿ ನಾಳೆ ಬೆಂಕಿ ಹತ್ತಕ್ಕೆ ಬೇಕದು. ಆ ಕಡೆ ಒಯ್ದಿಡು. ಎಣ್ಣೆಗಾಯಿ ಮಾಡೋಕ್ಕೆ ಬದನೆಕಾಯಿ ಕಟ್ ಮಾಡೋಣ.
ಹುಷಾರು ಹುಷಾರು, ಅದು ಉಲ್ಟಾ ತಿರುಗ್ತು ಅಂದರೆ ಪಟ್ಟಂತ ಹೋಗ್ಬಿಡುತ್ತೆ. ಹಾಂ ಅಲ್ಲಲ್ಲ ಇವಾಗ ಬೇಡ ಇದಕ್ಕೆ ಈ ಥರ ಇದು ಮಾಡ್ರೆ 4 ಮಾಡಬೇಕು. ಒಂದು ಬದನೆಕಾಯಿಲಿ ಸ್ವಲ್ಪ ನೀರಲ್ಲಿ ಹಾಕೋಣ, ಇಲ್ಲ ಅಂದರೆ ಕಪ್ಪಗಾಗುತ್ತೆ, ನೀರಲ್ಲಿ ಇಡಬೇಕು. ಓ ಓ ಓ ಓ ಓ ಒಲೆಯಲ್ಲಿರೋ ಬೆಂಕಿನ ಆಚೆ ಕಡೆ ಹೋಗ್ತಾ ಇದೆ ಇವಾಗ ಕತೆ. ತೇರಿಕೆ ಕಿ ಇದು ನಾಟಿ ಟೊಮೆಟೊ 2 ತೊಗೊಂಡಿದ್ದೆ. ಫಾರಮ್ ಆದರೆ ಒಂದು 4 ತೊಗೊಂಡು, ಹುಳಿ ಜಾಸ್ತಿ. ಮಳೆ ಬರುತ್ತಾ ಆ ಕಡೆ ಇಳಿತಪ್ಪ ಸರಿಯಾಗಿ ಗೊತ್ತಿಲ್ಲ. ಇವತ್ತು ಮಳೆಯಲ್ಲೇ ಆಟ. ಕ್ಯಾಮ್ರಾಮ್ಯಾನು ಮೊಬೈಲು ಸೇಫ್ ಆಗಿದ್ರು ಓಕೆ. ಇವತ್ತು ಮಳೆಯಲ್ಲಿ ಹೆಂಗಿರುತ್ತೆ ನೋಡಿ ಆಟ ಹೆಂಗಿರುತ್ತೆ. ಒಂದೇ ಹ್ಞೂ ಬಾರಪ್ಪ ನಿಂದೆ ಅದು. ಅವ್ನು ಬದನೆಕಾಯಿ ಒಂದೇ ಅಂತಾನೆ. ಅಲ್ಲ ಅಲ್ಲಿ 2 ಇರ್ಬೇಕಿತ್ತಲ್ಲ. ಇರಲಿ ಬಾ, ಒಂದೇ ತೊಗೊಂಬ, ಬೇಗ ಬೇಗ ತೊಗೊಂಬ. 1 2 3 4 ಎಲ್ರಿಗೂ ಒಂದೊಂದು ಆಗುತ್ತೆ. ಅಲ್ಲಲ್ಲಿ ಬೆಂಕಿ ಕಸ್ಕೊತೇನಪ್ಪ. ಮೊನ್ನೆ ಮುಖಕ್ಕೆ ಆಲ್ರೆಡಿ ಎಣ್ಣೆ ಸಿಗಿಸ್ಕೊಂತಿದೆ, ಇದು ಇನ್ನೂ ಸರಿಯುತ್ತೆ. ಕೊಡಪ್ಪ ಕೊಡಪ್ಪ ಕೊಡಪ್ಪ, ಹಾಕು 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 ಹಾಕು. ಚೂರು 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 ಅಂತ ಕುದಿಬೇಕು ಇವಾಗ. ಸರಿ ಅಲೇ ಅಲ್ಲಿ ಹೋಗೋ. ಇವತ್ತು ಮಳೆಯಲ್ಲಿ ಹೆಂಗಿರುತ್ತೋ ನೋಡಿ ಇವತ್ತು ಅಡುಗೆ. ಇದು ನೋಡಿ ಬೆಂಕಿ ಎಕ್ಕಡ್ದು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದು ಕಡಲೆ ಬೀಜ ಪೌಡ್ರು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸರಿ ಓಕೆ ಬರಲ್ಲ, ಈ ಬೆಂಕಿ ಹತ್ತತ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಖಾರ ಹಾಕು. ಬೆಂಕಿ ಇರ್ಬೇಕು ಇವತ್ತು. ಹಾಕು. ನನ್ನ ಮಗನ ಸತ್ರಿ ಇವತ್ತು ಅಷ್ಟೇ. ತಿಂದವ್ ನಂಗೆ ಕಣ್ಣು ಬಾಯಿ ಒರ್ಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕು ಇವತ್ತು. ಸ್ವಲ್ಪ ಚಿಲ್ಲಿ ಪೌಡ್ರ್ ಕಲರ್ಗೋಸ್ಕರ, ಅದು ಸ್ವಲ್ಪ ಕಲರ್. ಅದು ನಮ್ಮ ಕಡೆ ಬೇರೆ ಖಾರ ಅದು. ಅದಕ್ಕೆ ನಾನೆಲ್ಲಿ ಹಿಟ್ಟು ಹಾಕ್ತಿ ಅನ್ಕೊಂಡ್ಬಿಟ್ಟಿದ್ನಲ್ಲ ಇವಾಗ. ಹಾಕ್ರಿ. ಬೆಂಕಿ ಸುಟ್ಕೊಂಡು ಇಲ್ಲೇ ಹೊಣ್ತು. ಇದು ಹುಣಸೆ ಹಣ್ಣು ರಸ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ಟಾರ್ಟ್ ಆಯಿತು ಮಳೆ. ನನ್ನ ಮೊಬೈಲ್ ಒಬ್ರು ಇಟ್ಕೊಳ್ರಪ್ಪ. ಬೇಡ ಇವತ್ತು ಎಷ್ಟೇ ಮಳೆ ಬಂದರೂ ಇವತ್ತು ಹಿಂಗೆ. ಇವತ್ತು ಅಲ್ಲೇನು ಕಳ್ಳೆಪುರಿ ಎಲ್ಲ ಅದು ಇದು ನೆಂದೋಗಿ ನನ್ನ ಮೊಬೈಲ್ ಒಂದು ಸೇಫಾಗಿ ಇಟ್ಕೊಂಡ್ಬಿಟ್ರಿ ಅಷ್ಟೇ. ಹಿಂಗೆ ಕತೆ ಎಲ್ಲ ಹಾಕೊಂಡು ತುರ್ಕೊಂಡ್ಬಿಡ್ರಿ. ಎಲ್ಲ ಒಂದೊಂದು ಏನೇನೋ ಇದೆ ಅದರಲ್ಲಿ. ನೀನು ಒಗ್ಗರಣೆಗೆ ಹಾಕ್ಬಿಡು. ಒಗ್ಗರಣೆ ಹಾಕ್ತಾನೆ ಅದು ಹಾಕ್ತೀಯಾ? ಇಲ್ಲ, ಒಮ್ಮೆ ಹಾಕ್ಬೇಕು. ಹಂಗೆ ಹಾಕದ? ಓಕೆ. ಬೆಂಕಿ ಅಂತೂ ಮಸ್ತಾಗಿ ಹತ್ಬಿಟ್ಟೈತಿ. ಕಡಾಯಿ ಎಲ್ಲೈತಿ ಕಡೆ? ಮಳೆಯಾಗೋ ಮಣ್ಣು ಹತ್ಲೇಬೇಕಾ? ಬೈತಾರ. ಇನ್ನೊಂದು ಸ್ವಲ್ಪ ನೀರು ಹಾಕ. ನೀವು ನೋಡ ಇಲ್ಲಿ ಗಿರ್ ತಿರುಗಲಿಲ್ಲ ನೀನು. ನಾನು ನೋಡಿ ಅರ್ಜೆಂಟ್ ಒಳಗಡೆ ಕೆಸರು ಹಿಡಿದ್ಬಿಟ್ಟಿದ್ದೀನಿ. ಇವತ್ತು ಯಾಕೋ ಅರ್ಜೆಂಟಿಗೆ ಭಾಳ ಬೇಜಾರಾಗ್ತಿದೆ. ಇರಪ್ಪ ಒಳಗಡೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಕೆಸರು ಹಿಡಿದ್ಬಿಟ್ಟೆ ನಾನು. ಸ್ವಲ್ಪ ಗಟ್ಟಿ ಇರ್ಬೇಕಿದು, ತುಂಬಾ ನೀರು ಹಾಕಿ ಅಳಸ್ ಮಾಡಬಾರ್ದು. ಇವಾಗ ಒಳಗಡೆ ಹಿಡಿಬಾರ್ದು ಅನ್ಕೊಂಡಿದ್ನ, ನಾನೇ ಹಿಡಿದ್ಬಿಟ್ಟಿನಿ ನೋಡಿ. ಸೂಚಿತ ಬಿಡುವಪ್ಪ ಅದಕ್ಕೆ ಸುಮ್ಮನೆ. ಬೇಡ, ಇದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ. ಈ ಥರ ಯಾವುದೋ ಒಂದು ಕಟ್ಟಿಗೆ ಐತಿಯಲ್ಲ. ಹಾಂ ಸೊ ಇವಾಗ ಇಲ್ಲಿ ಶುರು. ಇವಾಗ 2 ತವೆ. ಅದು ಇದು ಚಪಾತಿದೊಂದು ಇಟ್ಬಿಡ್ಲ. ಹಂಗಂತೀಯ? 1 2 3 4 5 6 ಅಷ್ಟೇನಾ? ಎಷ್ಟು ಜನ ಇದ್ದಾವೆ? 2 4 6 ಜನ ಇದ್ದಾವೆ. ಕರೆಕ್ಟಾಗಿದೆ. ಒಬ್ಬೊಬ್ರಿಗೆ ಒಂದೊಂದು ಇದೆ. ಮೇಲೆ ಒಂದು ಅರ್ಧ ಪೀಸ್ ಇದೆ, ಯಾರಿಗಾದರೂ ಹೆಚ್ಚು ಕಡಿಮೆ ಬೇಕಂತಂದರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓ ಮಳೆ ಅಂತ ಇದೆ. ಏನ್ರಪ್ಪ ನನಗೆ ನೋಡಿದ್ರೆ ಇವಾಗ ಉಯ್ಯಂಗಾಗಿದೆ. ನೀವು ನೋಡಿದ್ರೆ ಇಲ್ಲಿ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಾ. ಏನು ಮಾಡೋದು? ಅಲ್ಲೋಡ ನಮ್ಮ ಫ್ಲಾಗ್ ಹೆಂಗೆ ಹೊಡಿತಾ ಇದೆ. ಫ್ಲಾಗ್ದೊಂದು ವೀಡಿಯೋ ಮಾಡ್ಕೊಳ್ರೋ. ಫ್ಲಾಗು ಫುಲ್ಲು ಆಯಿಲ್ ಹಾಕೋಣ. ಇದು ತೆನೆ ಬಿಸಿ ಆಗಿದೆ. ಇದು ಎಲ್ಲಿದೆ
ನನಗೆ ಇದು ಸ್ಪೂನ್ ಎಲ್ಲಿದೆ? ಇದೇನಾ? ಕಟ್ಗೆ ತಂದಿಲ್ಲ. ಆಯಿಲ್ ಹಾಕೋಣ ಒಂದು 4-5 ಸ್ಪೂನ್, ಸ್ವಲ್ಪ ಜಾಸ್ತಿ ನೀನು ಇಲ್ಲಿ ನೋಡು, ಇದು ಏನಪ್ಪ ಸಹನಾ, ಇಲ್ಲಿ ನೋಡ್ಕೊ ನೀನು, ಇದು ಮಾಡ್ಕೊಳ್ಳೋದು ನೋಡ್ತಾ ಇರು. ಪಾತ್ರೆ ಜೀರಿಗೆ ಸಾಸ್ ಕಷ್ಟ. ಹಾಕು ಹಾಕ್ತಾ ಇರ್ಬೇಕು. ಅಯ್ಯೋ ಗಿಡ ಸಮೇತನ ಹಾಕ್ಬಿಟ್ರಪ್ಪ, ಫುಲ್ ಟೆನ್ಷನ್ ಇವತ್ತು ಎಲ್ಲ. ಇನ್ನು ಗಿಡನೇ ಆ ಬುಡ ಸಮೇತನೇ ತಗೊಂಬಂದು ಹಾಕೋದು ಒಂದು ದಿವಸ. ಅರಿಶಿನ ಪುಡಿ ಸಾಕು ಬೇಗ. ಇದು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಇಲ್ಲೇ, ಅದು ಚೆಲ್ತವಾಗಲಿ. ಈಗ ಸಿಡಿತಾ ಇದೆ ಒಂದು 5-6 ಹೆಸರು. ಇವಾಗ ಟೊಮ್ಯಾಟೊ 2. ಬಂತು ಮಳೆ. ನನ್ನ ಮಗಂದು ಇವತ್ತು ಐತೆ ಮಳೆಯಲ್ಲಿ ಆಟ. ಹೆಂಗಂತೀಯ? ಏನಂತದ ಜೀವ? ಜೀವ ಏನಂತದ್ರಿ? ಸುಮ್ಮನೆ ಇರೋ. ಸ್ವಲ್ಪ ಉಪ್ಪು ಹಾಕೋಣ, ಅಯ್ಯೋ ಅವಾಗಲೇ ಸ್ವಲ್ಪ ಹಾಕಿದ್ರೆ ಜಲ್ದಿ ಫ್ರೈ ಆಗಲಿ ಅಂತ. ಬೇಡ ಗುಡು ಅಂತ ಇದೆ. ಸುಚಿತ, ಅದು ಬೇಡಪ್ಪ. ಸುಚಿತ ಅದು ಬೇಡ, ಅದು ಸಿಡಿ ಇದು ಆಗ್ತದೆ. ಬೆಂಕಿ ಮಾತ್ರ ಬೆಂಕಿ ಹೊಡಿತೆ ನೋಡು ಹೆಂಗೆ. ಟೊಮ್ಯಾಟೊ ಏನು ಅದ್ರ ಮೇಲೆ ಹಾಕಲ್ಲ. ಹಾಕಿ ಬಳಕ ಕುದಿಸ್ಬೋದು. ಟೊಮ್ಯಾಟೊ ಸ್ವಲ್ಪ ಬೆಂದಿದೆ, ಇವಾಗ ಬದನೆಕಾಯಿ ಹಾಕೋಣ. ತಿರುಗಿಸ್ಬೇಕಾ? ಇದೇನು ಫ್ರೈ ಮಾಡ್ಬೇಕಾ ಇವಾಗ? ಇದು ಹೌದಾ? ಇವಾಗ ಇದು ಉಳಿದಿರೋದು ಇದರಲ್ಲಿ ಹಾಕೋಣ. ಬಾರಲ್ಲಿ ಬೆಂಕಿ ಸ್ವಲ್ಪ ಉಳಿತಲ್ಲ, ಇದರಲ್ಲಿ ಹಾಕೋಣ. ಬೆಂಕಿ ಕೊತ್ತಂಬರಿ ಸ್ವಲ್ಪ ಹಾಕೋಣ ಇವಾಗಲೇ. ಹಾಕರೋ. ಇವತ್ತು ಮಳೆಯಲ್ಲಿ ಐತೆ ಮಜಾ. ಅದೆಷ್ಟು ನೀರು ಹಾಕ್ಬಿಡು ಮತ್ತೆ. ಸ್ವಲ್ಪ ಇದಾಗಲಿ. ಯಾವ್ದು ಇದಾ? ಪ್ಲೇಟ್ ಅದು ಇಡ್ತೀಯಾ? ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ನೀರು ಹಾಕೋಣ. ಉಲ್ಟಾ ಇಡು ಹಂಗೆ. ಓಕೆ, ಇಡ್ರಿ ಕಡೆ. ಇದು ಈ ಇದರಲ್ಲಿ ಇಟ್ಕೋ. ಇದು ಕೊಡು, ತೆವಿ ಕೊಡು. ಈಗ ಇದನ್ನು ತೆವಿ ನೆಕ್ಸ್ಟ್ ಇಡೋಣ. ಹಂಗೆ ಇಡು. ಈ ಚಪಾತಿ ಹಂಗೆ ನೆಕ್ಸ್ಟು ಚಪಾತಿಗೂ ರೆಡಿ ಇಡೋಣ. ಇಲ್ಲ ಅಂದರೆ ಇವತ್ತು ಅಷ್ಟೇ ಕತೆ. ಹೋಗೋ, ಮಳೆಗೆ ಹಾಕ್ಬಿಡ್ತಿ. ಓಕೆ. ನೀನು ಇದನ್ನು ನೋಡ್ಬೇಕಾ? ಇಷ್ಟು ಬೇಗ ಆಗೋಗ್ತೈತೆ? ಇನ್ನೂ ಇಲ್ಲ, ಸ್ವಲ್ಪ ಇದು ಆಗ್ಲತ್ತೆ, ಎಲ್ಲ ಮಸಾಲೆ ಇಟ್ಕೊಳ್ಳುತ್ತೆ. ಇವಾಗ ನೀರು ಹಾಕೋಣ. ಹಾಕಿ ಕಲ ಇಟ್ಕೊಳ್ತಾ ಇದೆ. ಒಲೆ ಎಲ್ಲ ಹಾಕ್ಬಾರ್ದು, ಇನ್ನೊಂದು ಸ್ವಲ್ಪ ನೀರು ಹಾಕು. ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಸಾಂಬಾರೇ ಇಷ್ಟಪಡೋದು ಜಾಸ್ತಿ, ಬದ್ನಿಕಾಯಿ ಸಾಂಬಾರು. ಇನ್ನೊಂದು ಸ್ವಲ್ಪ ನೀರು ಹಾಕಿ. ನಿಮಗೆ ಜಾಸ್ತಿ ಸಾಂಬಾರು ತರಬೇಕಂದ್ರೆ ನೀರು ಜಾಸ್ತಿ, ಸಾಂಬಾರೇ ಇರಲಿ. ಗಟ್ಟಿ ಬೇಕಂದ್ರೆ ನೀರು ಹಾಕಬೇಡಿ. ಕುದ್ದು ನನ್ನ ಮಗಂದು ಇವಾಗ ಒಳ್ಳೆ ಇದು ಆಗ್ಬೇಕು, ಮೆತ್ತಗೆ ಮುಟ್ಟಿದ್ರೆ ಪ್ಲಕ್ ಅನ್ಬೇಕು ಬದನೆಕಾಯಿ. ಹಂಗೆ ಮಾಡಿಬಿಡೋಣ. ಚಿಕನ್ ಥರ ಆಗಬೇಕು. ಸೋಟುತ್ತಾವ. ಇವಾಗ ಇದೆಲ್ಲ ಅವ್ರಿಗೆ ಇಟ್ಟು ಬರಪ್ಪ ಒಳಗೆ. ಸುಚಿತ ಸ್ಲೋ ಆಗಿ ಹೊಟ್ಟು ಬೇಡ. ಅಲ್ಲಿ ಡೈನಿಂಗ್ ಟೇಬಲ್ ಮೇಟ್ ಬಾ. ಸ್ಲೋ ಏನಾಗ್ಯದ? ಏನಾಗ್ಯದ? ಇಲ್ಲ, ಅದು ಪ್ಲೇಟ್ ಇಟ್ಕೊಳ್ಳಿ. ಏನು ಇದಾ? ಇದನ್ನು ಕೊಟ್ಟು. ಯಾವುದು ಬೇಕಾಗುತ್ತಲ್ಲ? ಕೊಡು. ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ. ಸುಚಿತಾ, ಅಯ್ಯೋ ಏನು ಬೆಂಕಿ ಬಾರೋ ಈ ಕಡೆ. ಕಣ್ಣು ಉರಿತಿದೆ, ಆ ಕಡೆ ಏನಕ್ಕೆ ಹೋಗ್ತೀವಿ? ಮತ್ತೆ ಇನ್ನೊಂದು ಸ್ವಲ್ಪ ದೂರ ಕೂತ್ಕೋ. ಅಲ್ಲಿ ಬೆಂಕಿ ಬರಕ್ತಾ ಅಲ್ಲಿ. ಅದು ಇದಕ್ಕೊಂದು ಸ್ವಲ್ಪ ಕಟ್ಟಿಗೆ. ನಿಮ್ಮ ಅಂಗಡಿದು ಒಂದಿಷ್ಟು ಕಟ್ಟಿಗೆ ಕೊಡ. ಅದು ಚಿಕ್ಕ ಕೊಡು. ಮಗನೇ ನೀನು ಅಂತೀಯಲ್ಲ. ಅವು ಯಾವೂ ಇಲ್ಲ ಬಾಯಿಲಿ. ಯಾವುದು?
ಏಯ್ ಹ್ಞೂ ತಗೊಂಬ ಸುಚಿತ್ ತಗೊಂಬಾರೋ, ಇಲ್ಲಿ ಬೇಕು, ಇಲ್ಲಿ ಬೆಂಕಿ ಹಚ್ಬೇಕಲ್ಲೋ. ಹ್ಞೂ ಕ್ಯಾಶ್ ಕೊಡ್ತಾರ ಆಮೇಲೆ ಅವ್ನಿಗೆ ಏನಾಗಿದೆ ಹಿಂದ್ಗಡೆ ಎಲ್ಲ ಬಿದ್ನ? ರೊಕ್ಕ ಕೊಡ್ತಾರ ನಿನಗ. ಏನಾಗ್ಯದ ಹಿಂದ್ಗಡೆ? ಬಾಯ್ ನೋಡೋಣ. ಹ್ಞೂ ಮತ್ತೆ ಇದು ಹಿಟ್ಟು ಕಲಿಸಿಟ್ಕೊಂಡಿದ್ದೆ 2 ಅವರ್ ಮುಂಚೆನೆ. ಹಿಟ್ಟು ಚೆನ್ನಾಗಿ ನೆನೆದಿದೆ ನೋಡಿ, ಈ ತರ ಇರಪ್ಪ. ಡ್ರೋನ್ ಇಟ್ಕೊಂಡಾನೆ ಹಿಂದ್ಗಡೆ, ಅದಕ್ಕೆ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ. ಸುಚಿತಾ, ಇಲ್ಲಿ ಬೇಗ ಬೇಗ ಮಾಡೋಣ. ರೆಡಿ ಆಗಿದೆ, ಚಪಾತಿ ಮಾಡೋಣ ಬೇಗ. ಏನು ಹಾಂ ಆಯ್ತಪ್ಪ, ಕಟ್ಟಿಗೆ ತಗೊಂಬಂದು ಕೊಡೋಣ. ಸುಚಿತಾ, ಚಪಾತಿ ಬೇಕು ತಾನೆ? ಹ್ಞೂ ಆಯಿತು, ಇರು. ಅದ್ಯಾಕೆ ತೆಗಿತೀರಿ? ಇದು ದಿನ ತೆಗಿಬಾರ್ದು. ಹೌದಾ? ತಾನೇ ಕೊದಿತ್ತು. ಓಕೆ, ಇದ್ರಾಗಿಲ್ಲ ಇದು. ಉಂಡೆ ಕಟ್ಟಿಟ್ಕೊಳ್ಳ. ಮಳೆಯಲ್ಲಿ ಹೆಂಗಿದೆ ವಿಡಿಯೋ ಮಾಡೋದು ಕತೆ. ಕಂಟೆಂಟ್ ಕ್ರಿಯೇಟರ್, ಬೇರೆ ಥರ ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟಿದೆ. ವಿಡಿಯೋ ಓಡುತ್ತಾ ಇಲ್ಲ ಗೊತ್ತಿಲ್ಲ. ಅವ್ನು ನೋಡಪ್ಪ ಗುರು, ಅವ್ನು ಚೈನ್ ಅದನ್ನೇ ಹಾಕ್ಕೊಳ್ತಿದ್ದೆ, ಹಿಡ್ಕೊಳ್ಳೋ ನನ್ನ ಚೈನ್ ಹಾಕೊಂಡು ಹಿಡ್ಕೊಳ್ಳೋ ಅಂತಂದ್ಬಿಟ್ಟು. ಸೊ ಇವತ್ತು ಅರ್ಜೆಂಟಿಗೆ ಮಧ್ಯಾಹ್ನ ಊಟ ಮಾಡೋದು ಬೇಡ, ವಿಡಿಯೋ ಮಾಡೋಣ ಅಂದ್ಕೊಂಡೆವು. ನೋಡಿದ್ರೆ ಇವಾಗ ಮಳೆ ಬರ್ತಿದೆ. ಬಟ್ ಏನಿವೆ ಫೈನಲ್ ಆಗಿ ಊಟ ಮಾಡಲೇಬೇಕು. ಇವತ್ತು ಮಳೆ ಬರಲಿ ಬಿಡಲಿ, ಸುಚಿತ್ಗೊಂದು ಕೀರ್ತಿಗೊಂದು ಎಲ್ಲ ಸೇರಿಬಿಟ್ಟು ಅವ್ರಿಗೂ ಚಿಕ್ಕದಾಗಿ ಇನ್ನೊಂದು 10 ಗಂಟೆ, ರಾತ್ರಿ 10 ಗಂಟೆ ಆಗುತ್ತೆ. ವೆಯ್ಟ್ ಮಾಡಬೇಕು, ಎಲ್ಲರೂ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಮಳೆ ಬರುತ್ತೆ, ಅದು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾ. ಎಲ್ಲರಿಗೂ ಒಂದೊಂದು ಚಪಾತಿ, ಫುಲ್ ಬದನೇಕಾಯಿ ಪಲ್ಯ. ಓಕೆ, ಅಲ್ಲಿ ನಿಂತ್ಕೊ ಹೋಗೋದು ಮಳೆ ಬರಕತ್ತಂದ್ರೆ. ಮಳೆಯಾಗ ಓಡಾಡಲಿ, ಅಲ್ಲಿ ಓಡಾಡ್ತಿರ್ತಾನೆ ಮಳೆಯಲ್ಲಿ. ಬಂದ ಇಡು, ಅಂಬ್ರೆಲ್ಲ ಕರೆಕ್ಟಾಗಿ ಹಿಡ್ಕೋಬೇಕಾ, ಗಾಳಿಗೆ ಹಿಂಗೆ ಹೊಡೆದು ಬಿಡುತ್ತೆ. ಇದು ರೌಂಡ್ ಮಾಡಿದೆ, ಈ ಥರ ಮಾಡಿದ್ವಿ ಸ್ವಲ್ಪ ಮೇಲೆ ಇಟ್ಟು. ಆಮೇಲೆ ಇನ್ನೊಂದು ಇದಕ್ಕೊಂದು ಸ್ವಲ್ಪ ಮುಚ್ಚಿಬಿಡ್ಲ ಬೇಕಂದ್ರೆ ಮತ್ತೆ ಇದು ಮಾಡ್ಕೊ. ಏಯ್ ಸುಮ್ಮನೆ ಇರೋ, ಈ ಕಡೆ ಬಂಡ್ರ ನೀವು. ಇವಾಗ ಇನ್ನೊಂದು ಟೈಮ್ ಸುಚಿತ, ಕೀರ್ತಿ, ಎಣ್ಣೆ ಹಚ್ಚೋಣ ಚೆನ್ನಾಗಿ. ಹಿಂದೆ ಅಲ್ಲಿ ಇದು ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಇಟ್ಟು. ಓಹೋ ನೀರು. ಅದು ಡಾಗಿ ಬಿಚ್ಬಿಟ್ಟು ಹೋಗು, ಬಿಚ್ಬಾರೋ. ಆ ಚಿಕ್ಕದ ಅಂಬ್ರೆಲ್ಲ ತಗೋ ಹೋಗಲ್ಲ, ಇದೆ ನೋಡು. ಇಲ್ಲಿದೆ ನೋಡು, ತಗೋ. ಸುಚಿತ, ಅದು ನೀನು ಮುರಿದೇ ಬಿಡ್ತೈತೆ. ಕೀರ್ತಿ, ಆ ಡಾಗಿ ಬಿಚ್ಬಿಡು. ಅದು ಡಾಗಿ ಬಿಚ್ಬಿಡ್ಬೇಕು. ಇಲ್ಲ ಅದು ಶೀನು ಮಾಡುತ್ತದು, ಅದಕ್ಕೆ ಒದರ್ತಾ ಇದೆ ಅಂತ. ಇವಾಗ ಇನ್ನೊಂದು ಸ್ವಲ್ಪ ಬಿಚ್ಬಾ ಮೇಲೆ ಹಚ್ಚೋಣ ಲಾಸ್ಟ್. ಇವಾಗ ಇಲ್ಲಿ ಕೆಳಗಡೆ ಹಚ್ಚೋಣ. ಅದು ಸೌಂಡ್ ಮಾಡ್ತಿದೆ ಅಂದರೆ ಎಮರ್ಜೆನ್ಸಿಗೆ ಬಿಟ್ಬಿಡ್ಬೇಕದು. ಇಬ್ಬರು ಸೇರ್ಕೊಂಡು ಬೀಳ್ತೀರಾ, ಗಾಳಿಗೆ ಇದು ಮಾಡಬಾರ್ದು. ಓಹೋ ಇದು ಒಳ್ಳೆ ಕಥೆ ಇದೆಯಪ್ಪ. ಏನಪ್ಪ ಇದು, ಮಳೆ ಹೆಂಗೆ ಹೋಗಿತೈತೆ. ಮಳೆಯಲ್ಲಿ ಈ ಥರ ವಿಡಿಯೋ ಮಾಡೋದು. ಏನೋ ಹಿಡೀರಿ, ನೀರು ಬರುತ್ತಲ್ಲ ತೆವಿಗೆ. ಅದೇ ಇನ್ನೊಂದು ಚೇರ್ ಕೊಡ. ಇಲ್ಲ ಇದು ಕೊಡ. ಇಲ್ಲ ತಂದ್ರೆ ಇದು ಆಗತ್ತೆ. ಬಾರಲ್ಲೇ ಚಪಾತಿ ಹಾಕೋಣ. ಸುಚಿತ, ಇಲ್ಲಿ ಇದು ಆಗ್ತೈತೆ ಈಗ. ಸುಚಿತ, ನಾನು ಇಲ್ಲಿ ನಿಂತೀನಿ. ನೀರೇ ಬೀಳ್ತಾ ಇದೆ ಅದು ಫುಲ್ಲು. ಮನ್ಯಾಗ ಮಾಡ್ಬೇಕು. ಒಳ್ಳೆ ಕತೆ ಅಪ್ಪ. ಈ ವಿಡಿಯೋ ಮಾಡ್ತೇವೇನೋ ಯಪ್ಪ. ಇಲ್ಲಿ ಫುಲ್ ಹೊಡಿತಾ ಇದೆಯೋ ಯಪ್ಪ. ಚಪಾತಿಗೆಲ್ಲ ನೀರು ಬಿದ್ದು ಯಪ್ಪ. ಇಲ್ಲಿ ಹೊಡಿವ ನಾವು ನಡ. ಹೋಯ್ತು ಚಪಾತಿ ಹೋಯ್ತು. ಕಷ್ಟ ಇದೆ ವಿಡಿಯೋ ಮಾಡೋದು, ಕಷ್ಟ ಇದೆ. ಒಂದು ಚಪಾತಿ ಆಲ್ರೆಡಿ ಟುಸ್ ಪಟಾಕಿ ಆಯಿತು, ಇರೋದೇ ಕಡಿಮೆ. ಅಯ್ಯೋ ಏನು ಮಾಡೋದು? ಮನ್ಯಾಗ ಮಾಡಕ್ಕೆ ಸ್ಟಾಪ್ ಮಾಡೋಣ. ಮನ್ಯಾಗ ಮಾಡೋಣ ಚಪಾತಿ. ಸ್ಟಾಪ್ ಮಾಡೋಣ. ಪಲ್ಯ ಆಗಲಿಲ್ಲ. ಏನು ಪಲ್ಯಾಗ ನೀರು ಓದ್ತದಲ್ಲ. ಇಲ್ಲ ಒಂದು ಕೆಲಸ ಮಾಡು. ಇದು ಏನು ಮಾಡೋಣ, ಇಲ್ಲಿ ನೀರು ಬೀಳ್ತಿದೆ ಅಲ್ಲ, ಹಿಂಗೆ ಆಗ್ಬಿಟ್ಟು ಚಪಾತಿ ಎದ್ದೇಳ್ತಾ ಇಲ್ಲ ಅದು. ಇವಾಗ ಅಟ್ಲೀಸ್ಟ್ ಚಪಾತಿ ಹಾಕ್ಬಿಟ್ಟಿದೆ, ತೆಗೆದ್ಬಿಡೋಣ. ಅಯ್ಯೋ ಇಲ್ಲಿ ನೋಡಿ ಚಪಾತಿ ಹೆಂಗೆ ಬಿದ್ದಿರಲೇ. ಸರಿ
ನೀರು ಹಾಕ್ಬಿಡೋಣ, ಇಲ್ಲ ಅಂದರೆ ಎಲ್ಲ ಕಟ್ಟಿಗೆಗಳು. ಬೆಳಗ್ಗೆ ಮಾಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಅದು ಪಲ್ಟಿ ಹೊಡಿತು, ಮಾಡಬೇಡ್ರು ಅಂತಂದ್ಬಿಟ್ಟು ಹಂಗೆ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆವು. ಹಂಗಾಗಿ ಕಡೆಗೆ ಫೈನಲ್ ಆಗಿ ಪಲ್ಟಿ ಹೊಡಿತು. ಸೊ ಇವಾಗ ಛತ್ರಿ ಎತ್ಕೊಂಡ್ಬಿಡು. ಈ ಕಡೆ ಒಳಗಡೆ ಚಾಕು ನೋಡಿ ಹೆಂಗೆ ಬಂದುಬಿಟ್ಟಿದೆ ಅದು ಮುಂದೆ ಸ್ಟ್ರೈಟಾಗಿದೆ. ಸೊ ಎತ್ಕೊಂಡ್ಬಂದ್ಬಿಡು ಅಷ್ಟೇ. ಸೊ ಇವಾಗ ಅಲ್ಲಿ ಮಳೆ ಬಂದು ಎಲ್ಲ ಫ್ಲಾಪ್ ಆಯಿತು. ಅಲ್ಲಿ ನೋಡಿದ್ರೆ ಈ ರೇಂಜ್ಗೆ ಮಳೆ ಹೊಡಿತಿದೆ. ಇವಾಗ ಮನೇಲೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆವು. ಸೊ ಈಗ ಇಲ್ಲಿ ಬಂದು ಬದನೆಕಾಯಿ ಅರ್ಧ ಬೇಯ್ತಾ ಇದೆ ಇವಾಗ. ಸೊ ಬದನೆಕಾಯಿ ಇವಾಗ ಕುದೀತಾ ಇದೆ. ನೆಕ್ಸ್ಟ್ ಬಂದು ಚಪಾತಿ ಮಾಡ್ಕೋಬೇಕು. ಸೊ ಚಪಾತಿ ಮಾಡ್ಕೊಂಡು ಆಮೇಲೆ ತಿಂತಾ ಇರೋದಷ್ಟೇ ಕತೆ. ಕೀರ್ತಿ ಓಕೆ, ಸ್ವಲ್ಪ ಬೇಯ್ಬೇಕು. ಏನಿಲ್ಲ ಇವತ್ತು ಇದೇ ಥರ ಕತೆ ಅಂತಂದರೆ. ಸೊ ಕಂಟೆಂಟ್ ಕ್ರಿಯೇಟರ್ ಅಂತಂದರೆ ಈ ಥರ ಒಂದೊಂದು ಆಗ್ತಾನೆ ಇರ್ತವೆ. ಸೊ ಇದು ಎರಡನೇ ವಿಡಿಯೋನಾ ಮೂರನೇ ವಿಡಿಯೋ ಮಳೆಯಾದಾಗ ನಮ್ಮದು? ಇದು ಮೂರನೇದಾ? ಚೋಡ ಒಂದು, ಬಜ್ಜಿ ಒಂದು, ಇದು ಮೂರನೇದು. ಸರಿ ಓಕೆ, ಇನ್ನಿದು ಎಲ್ಲ ಖತಮ್ ಇಷ್ಟೇ. ಸೊ ಅದಾದ ತಕ್ಷಣ ಫೈನಲ್ ಆಗಿ ಚಪಾತಿ ಮಾಡೋಕ್ಕೊಂದು ತಿಂತಾ ಇರೋದು ಅಷ್ಟೇ ಕತೆ. ನಿನ್ನೆ ಮಳೆ ಬಂದುಬಿಟ್ಟು ಎಲ್ಲನೂ ಎತ್ಕೊಂಡು ಒಳಗಡೆ ಓಡಿದ್ದಾಯಿತು. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡು ತಿಂದೆವು. ಸೊ ಮತ್ತೆ ಇಲ್ಲಿ ಚಪಾತಿ ಮಾಡ್ಕೊಂಬಿಟ್ಟು ಸೊ ಕಂಪ್ಲೀಟಾಗಿ ಇವಾಗ ಒಂದು ಕಂಪ್ಲೀಟ್ ವೀಡಿಯೋ ಮುಗಿಸ್ತೇವೆ ಅಂತ. ಸೊ ನಿನ್ನೆ ಮಳೆ ಬಂದುಬಿಟ್ಟು ಎಲ್ಲನೂ ಎತ್ತಕ್ಕೊಂದು ಓಡಿ ಹೋದೆವು. ಮಳೆ ನಾವು ಫಸ್ಟ್ ಅನ್ನಂಗಾಯಿತು. ಫೈನಲಾಗಿ ಮಳೆನೇ ವಿನ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ನಿನ್ನೆ ಮಾಡಿರೋ ಬದನೆಕಾಯಿ ಪಲ್ಯ ಇದೆ. ನಿನ್ನೆ ಈವ್ನಿಂಗ್ ಒಂದು 5 o'clock ಮಾಡಿತ್ತಲ್ಲ. ಸೊ ಫಸ್ಟ್ ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡೋಣ. ಪ್ಲೇಟ್ ಎತ್ಬಿಡು, ಎಲ್ಲಿವರೆಗೂ ಬಂದೈತಿ ತೋರಿಸು. ಸೊ ಈಗ ಮಟನ್ ಥರ ಆಗಿದೆ ಮಟನ್ನೇ. ಸೊ ಇನ್ನೂ ಒಂದು ಸ್ವಲ್ಪ ಬಿಸಿ ಮಾಡೋಣ. ಬಿಸಿ ಮಾಡಿಬಿಟ್ಟು ಇಟ್ಬಿಟ್ಟು ಚಪಾತಿನ ಸ್ಟಾರ್ಟ್ ಮಾಡಬೇಕು. ಸೊ ಇನ್ನೇನು ಒಂದು 10-15 ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರು ಮಳೆ ಏನಾದ್ರು ಉಳಿದಿತ್ತಂದರೆ ನಮ್ಮ ಕೆಲಸ ಮುಗ್ದೋಗ್ಬಿಡ್ತಿತ್ತು. ಬಟ್ ನಿನ್ನೆ ಮಧ್ಯಾಹ್ನನೇ ಊಟ ಮಾಡಬೇಕು ಅಂತೇಳಿ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಆಮೇಲೆ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಅಂತಂದರೆ ಬಿಸಿಲು ಬಂದಿತ್ತು. ಸೊ ಬಿಸಿಲು ಜಾಸ್ತಿ ಇದೆ, ತಲೆನೋವು ಬಂದರೆ ಹೆಂಗೆ ಅಂತಂದ್ಬಿಟ್ಟು ಬಿಡೋ ಅದಕ್ಕೆ ಯಾಕೆ ಇದು ಮಾಡ್ತೀಯೋ, ಅದೇನಿಲ್ಲ ಉಲ್ತಿತ್ತು. ಸೊ ಹಿಂಗಾಗ್ಬಿಟ್ಟು ನೋಡಿದ್ರೆ ಲಾಸ್ಟಿಗೆ ಮಳೆಯಲ್ಲಿ ಸಿಗಾಕೊಂಡು ಒಂದು ಚಪಾತಿ ಟ್ರೈ ಮಾಡಿದ್ರು. ಫುಲ್ ನೀರು ಹತ್ಕೊಂಡು ಅದು ತವೆನೇ ಬಿಡೋಕೆ ರೆಡಿ ಇಲ್ಲ ಅದು ಚಪಾತಿ, ಹಂಗಾಗಿಬಿಟ್ಟಿತ್ತು. ಸೊ ಈಗ ಅಟ್ಲೀಸ್ಟು ಟ್ರೈ ಮಾಡೋಣ ಇವಾಗ ಮತ್ತೆ. ನಿನ್ನೆ ಎಲ್ಲ ಹಿಟ್ಟು ಕಲಸಿರೋದೆಲ್ಲ ಇದೆ ಅದು. ಸೊ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡು. ತೆವಿ ಇಟ್ಕೊಂಬಿಡು. ಇಲ್ಲಿ ತೆವಿ ಎಲ್ಲೈತಿತ್ತ ಹಂಗೆ ಬಿಸಿಗಿರಲಿ, ಲೇಟ್ ಮಾಡೋದು ಬೇಡ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸೊ ಈ ಕಡೆ ತವೆ ಅದು ಕೆಲಸ ನಡೀಲಿ. ಈ ಕಡೆ ನಾನು ಈಗ ತೆವಿಗೂ ಒಂದು ಸ್ವಲ್ಪ ಬೆಂಕಿ ಹಾಕೋಣ. ಇದು ಆದ ತಕ್ಷಣ ತೆವಿ ಬಿಸಿಯಾಗಿರುತ್ತೆ. ಆಮೇಲೆ ಹಿಂದಕ್ಕೆ ಸರ್ಸ್ಕೊ. ಹೇಳಪ್ಪ. ಬವ್ವ ಮನೆನಾ? ಯಪ್ಪ ನಿನ್ನೆದಂತೂ ಒಳ್ಳೆ. ಈಗ ಒಂದು 3ನೇ ಟೈಮ್ ಮಳೆಯಲ್ಲಿ ಸಿಕ್ಕಾಕೊಳ್ತಾ ಇರೋದು. ಇವಾಗ ಹೆಂಗೆ ಈ ಲೈಫ್ ನಡೆದಿದೆಯಲ್ಲ, ಚಿಕ್ಕವರಿದ್ದಾಗ ಕೂಡ ಒಂದೊಂದು ಟೈಮು ಮನೆಯಿಂದ ಆಚೆ ಕಡೆ ಅಡುಗೆ ಮಾಡೋರು, ಅಂದರೆ ಮನೆಯಲ್ಲೆಲ್ಲ ಹೊಗೆ ಜಾಸ್ತಿ ಬರುತ್ತೆ ಅಂಥೇಳಿ ಆಚೆ ಕಡೆ ಅಡುಗೆ ಮಾಡೋರು. ಒಬ್ಬೊಬ್ರದ್ದು ಮನೆಯೇ ಇರಲ್ಲ, ಅವ್ರದ್ದು ಹೆಂಗಿರುತ್ತೋ ಕಷ್ಟ ಅಂಥೇಳಿ ನಿಜವಾಗ್ಲೂ ಇವಾಗ ಒಂದು ರಿಯಾಲಿಟಿ ಅರ್ಥ ಆಗ್ತಿದೆ. ಯಾಕಂತಂದರೆ ಮಧ್ಯಾಹ್ನ ನೋಡಿ, ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಇಲ್ಲೇ ಮಾಡಿಬಿಟ್ಟು ಊಟ ಮಾಡೋಣ ಅಂದ್ಕೊಂಡಿದ್ದೆವು. ಸೊ ಆಗಲಿಲ್ಲ. 4 ಗಂಟೆ ಆಯಿತು ಸ್ಟಾರ್ಟ್ ಮಾಡಿದ್ರೆ, ಅಲ್ಲಿನೂ ಕೂಡ ಮಳೆ ಬಂತು. ಹೀಗೆ ಆಮೇಲೆ ಮತ್ತೆ ಚೋಡ ತಿಂದೆವು, ರಾತ್ರಿ ಮತ್ತೆ ಮಾಡ್ಕೊಂಡು ತಿಂದೆವು. ಬಟ್ ಸಿಚುವೇಶನ್ ಹೆಂಗಿರುತ್ತೆ ಅಂತಂದ್ರೆ, ಒಬ್ಬೊಬ್ರದ್ದು ಮನೆ ಇರಲ್ಲ, ಆಮೇಲೆ ಒಬ್ಬೊಬ್ರದ್ದು ಗುಡಿಸ್ಲು ಇರುತ್ತೆ, ಗುಡಿಸ್ಲಲ್ಲಿ ಮಾಡೋಕ್ಕಾಗಲ್ಲ, ಆಚೆ ಕಡೆ ಮಾಡಬೇಕು. ಇದನ್ನೆಲ್ಲನೂ ಕೂಡ ಲೈಫ್ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಬಟ್ ಇದು ಬಂದು ನ್ಯಾಚುರಲ್ಲು.
ಅಲ್ಲಿ ಏನೇ ಅಷ್ಟು ದೊಡ್ಡ ಮನೆ ಇದ್ದರೂ ಕೂಡ ಅಲ್ಲಿ ಒಳಗಡೆ ಅಷ್ಟು ಟೇಸ್ಟ್ ಬರಲ್ಲ ಅದು. ಈ ಥರ ಒಂದು ನ್ಯಾಚುರಲ್ ಫುಡ್ಡು ಓಪನ್ ಪ್ಲೇಸಲ್ಲಿ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ವಿತ್ ಸೌದೆ ಒಲೆ, ಕಟ್ಟಿಗೆ ಒಲೆ ಮೇಲೆ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ತುಂಬಾ ಆ್ಯಕ್ಚುಲಿ ಟೇಸ್ಟ್ ಬರುತ್ತೆ. ಬಟ್ ತುಂಬ ಪ್ರಾಬ್ಲಮ್ ಇದೆ. ಅಂದರೆ ತುಂಬ ನೇಚರ್, ಮಳೆ ಇಲ್ಲ, ಫಸ್ಟು ಮಳೆ ಬೇಕಾಗಿತ್ತು. ಸೊ ನಮ್ಮ ಊಟ ನಿಂತ್ಕೊಂಡ್ರೆ ಏನು ಅಲ್ಲಿ ಹೋಗಿ ಮಾಡ್ಕೊಂಡ್ಬಿಡ್ಬೋದು. ಸೊ ಹಂಗಾಗಿ ಫೈನಲಾಗಿ ಏನಿವೆ ಒಂಥರ ಮಜಾ ಇರುತ್ತೆ. ಅದನ್ನು ಒಂದು ಎಕ್ಸ್ಪೀರಿಯೆನ್ಸು. ಮಳೆ ಬರ್ತಿದ್ದಂಗೆ ಎತ್ಕೊಂಡು ಓಡಾಗ್ತಾ ಇರೋದು ಮತ್ತು ಎತ್ಕೊಂಡು ಓಡಿ ಬರ್ತಾ ಇರೋದು. ಸೊ ಫೈನಲಾಗಿ ಇವತ್ತು ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಆ ಥರ. ರೆಡಿಯಾಗಿದೆ, ಓಕೆ, ಆಮೇಲೆ ತಿನ್ನೋಕೆ. ಒಂದು ಇರು ಒಂದು ಇದು ಮಾಡ್ತೀನಿ ರಾಜಾ. ಒಟ್ಲಲ್ಲಿ ಸ್ಟಾರ್ಟು 15th ಅಂತೂ ಫುಲ್ ಅದೇ ಕೆಲಸ. ನಾವು ಫುಲ್ ಎಲ್ಲ ಬಿಟ್ಟು ಅದಕ್ಕೆ ನಿಂತ್ಕೊಳ್ಕತ್ತೀವಿ ಎಲ್ಲ ಸೇರ್ಕೊಂಡು. ಎಲ್ಲರೂ ಶುರು ಮಾಡ್ರಿ ಅಂತ ಹೇಳ್ತಾರೆ, ದುಡ್ಡು ಕೊಡ್ತೀನಿ ಅಂತ ಯಾರು. ಇದಕ್ಕೊಂದು ಸ್ವಲ್ಪ ಏನು ಮಾಡೋದೀಗ, ಬೆಂಕಿ ಸ್ಟಾಕಾ? ಇದು ಕುದುತ್ತಾ ತೆವಿ ಏನು ಮಾಡೋಣ? ರೆಡಿ ಆಗಿದೆ ಈಗ. ಅದು ರೆಡಿ ಆಯಿತು. ಇವತ್ತು ತೆವಿ ಮುಂದೆ ತೊಗೋತೀನಿ. ಈಗ ಇದು ಇಳಿಸ್ಬಿಡೋಣ, ಇಲ್ಲಾಂದ್ರೆ ಗಟ್ಟಾಗಿಬಿಡ್ತು ಅದು. ಹಾಂ, ಇದು ಇನ್ನೊಮ್ಮೆ ತೋರಿಸ್ಬಿಡಪ್ಪ ಹೆಂಗೆ ಬಿದ್ದಾವ ಪೀಸ್ಗಳು ನೋಡು. ಎಲ್ಲ ಕುದ್ದು ಮೆತ್ತಗೆ ಬಿದ್ದಾವ. ಚಿಕನಾ ಮಗನೇ? ಬದನೇಕಾಯಿ ಅದು. ಸರಿ, ಈ ಕಡೆ ಎತ್ತು ಇಟ್ಕೊಂಡ್ಬಿಡೋತ ತಂದ್ರೆ ಅಷ್ಟೇ ತೆಳಗಡೆ ಇಳಿಸ್ಬಿಡು. ಯಪ್ಪ, ಎಲ್ಲರೂ ಏನು ಗೊತ್ತಾ, 1 ವರ್ಷ ಆಯಿತು, ಆಲ್ಮೋಸ್ಟ್ ಅಲ್ಲಿ 1 ವರ್ಷ ಆಯಿತು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ದೊಡ್ಡದಾಗಿ ಬ್ಯಾನರ್ ಹಾಕಿದ್ದೀರಾ, ಯಾಕೆ ಸ್ಟಾರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಪ್ಲ್ಯಾನಿಂಗ್ ಬೇಕು. ಯಾಕಂದರೆ ನಾನು ಸುಮ್ಮನೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿಲ್ಲ, ಅದರಿಂದ 10 ಮನೆ ಕನ್ಸ್ಟ್ರಕ್ಷನ್ ಆಗೋಷ್ಟು ರೆವಿನ್ಯೂನ ತೊಗೋಬೇಕು. ಜೊತೆಗೆ ಕಮರ್ಷಿಯಲ್ ಬಿಸ್ನೆಸ್ಸು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಸುಮ್ಮನೆ ಏನೇನೋ ಮಾಡ್ತೇವೆ ಅಂತಲ್ಲ, ತುಂಬ ಪ್ಲ್ಯಾನಿಂಗ್ ಇರಬೇಕು. ಆವಾಗಲೇ ಒಂದು ಮನೆಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಮನೆ ಕಟ್ಟಷ್ಟು ದುಡ್ಡು ಬರೋಕ್ಕಾಗೋದು. ನಾನು ಸುಮ್ಮನೆ ಎಲ್ಲರ ಥರನೂ ಕಟ್ತೀನಿ, ಎಲ್ಲರ ಥರ ಮಾಡ್ತೀನಿ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಮನೆಗೆ. ಅದು ಓನ್ ಹೌಸ್ ಬೇರೆ, ಅದರಿಂದ ಯಾವುದೋ ರೆಂಟು ಬರಲ್ಲ. ಸೊ ಅದನ್ನೆಲ್ಲ ಗೊತ್ತಿರೋದ್ರಿಂದ ಫುಲ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನೀವು ನಂಬೋದಿಲ್ಲ, ನಾನು ನಮ್ಮ ಟೀಮು ಹೆಂಗೆ ಪ್ಲ್ಯಾನ್ ಮಾಡ್ತಿರ್ತೇವೆ ಅಂದರೆ, ಓಕೆ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಹೇಗೆ ನಾವು ಅರ್ನ್ ಮಾಡ್ಬೋದು. ಜೊತೆಗೆ ಈಗ ಒಂದು 2,500 ರೂಪಾಯಿ ಕಾರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಎಷ್ಟು ಅರ್ನ್ ಮಾಡಿದ್ದೀನಿ, ಈ ಮನೆಯಿಂದ ಎಷ್ಟು ಅರ್ನ್ ಮಾಡ್ಬೋದು. ಆಯ್ತು. ಸೊ ಹೀಗಾಗಿ ತುಂಬ ಪ್ಲ್ಯಾನಿಂಗ್ ಇರಬೇಕಾಗುತ್ತೆ. ಪ್ಲ್ಯಾನಿಂಗ್ ಇಲ್ಲ ಅಂದರೆ ಎಲ್ಲ ಕೈದಿಂದ ದುಡ್ಡು ಹೋಗುತ್ತೆ. ಮನೆ ಕಟ್ಟೋದಂತಂದರೆ ದುಡ್ಡು ಲಾಸ್ ಆಗುತ್ತಂತಲ್ಲ, ಅಲ್ಲೇ ಎಲ್ಲರೂ ಮನೆ ಕಟ್ಕೊಂಡಿರ್ತೇವೆ. ಬಟ್ ನಾನು ಅದರಿಂದ ಪ್ರಾಫಿಟ್ ಹೆಂಗೆ ತೆಗೆಯೋದಂತ ಅದನ್ನು ನಾನು ಯೋಚನೆ ಮಾಡೋದು. ಸೊ ರೆಂಟ್ ಬರುತ್ತೆ, ರೆಂಟ್ ಕಡೆ ಎಕ್ಸ್ಪೆಕ್ಟೇಷನ್ ಇಲ್ಲ. ರೆಂಟ್ಗಿಂತಲೂ ಜಾಸ್ತಿ 10 ಟೈಮು 20 ಟೈಮು ತೆಗೆಯೋಂಥದ್ದನ್ನು ಮಾತ್ರ ನಾನು ಯೋಚನೆ ಮಾಡೋದು. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡೋಣ. ಹಿಟ್ಟು ನೆಂದಿದೆ ಚೆನ್ನಾಗಿ. ಸ್ವಲ್ಪ ಹಿಟ್ಟು ಹಚ್ಚೋಣ ಇವಾಗ. ಎಂಟು ಪದರಿನ ಚಪಾತಿ ತಿಂದರೆ ಒಂದು ಓಡ್ತಾ ಇರಬೇಕಷ್ಟೇ. ಆಯಿಲ್ ಹಚ್ಚೋಣ. ಇವಾಗ 2 ಪದರ ಆಯ್ತು, ಮತ್ತೆ ಆಯಿಲ್ ಹಚ್ಚೋಣ. ಚೆನ್ನಾಗಿ ಹಚ್ಚು ಹೋಗ್ತಾ ಇರ್ಬೇಕು. ಆಯಿಲ್ ತಿಂದು ಬೇಗ ಸ್ವಲ್ಪ ಮೇಲೆ ಇಟ್ಟು ಬೈತಾರಪ್ಪ ಇಲ್ಲೆಲ್ಲರೂ. ಇವಾಗ ಇದು ಆಯಿಲ್ ಈ ಥರ ತಿನ್ನಬಾರ್ದು ಅಂತಾರೆ. ಮತ್ತೆ ಇವಾಗ ರೀಸೆಂಟಾಗಿ ನಾವು ಇವತ್ತು ಚೇಂಜ್ ಮಾಡಿರೋದು. ಅದು ಏನದು ಗಾಣದ ಆಯಿಲು. ಇಲ್ಲಿ ಏನದು ಇದ್ರ ಮೇಲೆ ಮಾಡ್ತಾರಲ್ಲ, ವುಡ್ ಪ್ರೆಸ್ ಮೇಲೆ. ಇವಾಗ ಅದನ್ನು ತೊಗೊಂಬರಕ್ಕೆ ಶುರು ಮಾಡಿರೋದು. ಮುಂಚೆ ಎಲ್ಲ ಅಂಗಡಿಯಿಂದ ಹೋಗೋದು, ಗೋಲ್ಡ್ ವಿನ್ನರ್ ಎತ್ಕೊಂಬಂದೆ, ಸನ್ಫ್ಲವರ್ ಎತ್ಕೊಂಬಂದೆ. ಯಪ್ಪ ಅವೆಲ್ಲ ಕೇಳಿಬಿಟ್ರೆ ಅಯ್ಯೋ. ಇವಾಗ ಇನ್ನೊಂದು ಟೈಮ್ ಹಚ್ಚೋಣ. ಇವಾಗ 8 ಪದರ ಆಯ್ತು. ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚೋಣ. ಏನು? ಹೌದು ಕ್ಲಾರಿಟಿ ಅಷ್ಟಿದು ಅನ್ನಿಸ್ತಲ್ಲ. ಇನ್ನೊಂದು ಸ್ವಲ್ಪ ಆಯಿಲ್ ಹಚ್ಚೋಣ. ಹೌದು, ಇವಾಗ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಚ್ಚೋಣ. ನಾನು ಬೇರೆ ಏನು ಗೊತ್ತಾ, ಇವತ್ತು ನಿನ್ನೆ ಮಳೆಯಲ್ಲಿ ಕಟ್ಟಿಗೆ ತೊಯ್ದೋಗ್ಬಿಟ್ಟಿದ್ವಲ್ಲ,
ಬೆಂಕಿ ಹತ್ತತ್ತಾ ಇಲ್ಲ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲೊಂದು 7 ಗಂಟೆಗೆ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೊಗೆ ಎಲ್ಲ ಸಿಕ್ಕಾಪಟ್ಟೆ ಬರ್ತಿತ್ತು. ಇವಾಗ ಅದು ಯವ್ವ ಎಲ್ಲಿ ಸುಟ್ಟು ಕಾಲಾಗೆ. ಸ್ವಲ್ಪ ಈ ಥರ ಮಾಡಿದ್ರೆ ಕರ್ರಗೆಲ್ಲ ಹಿಟ್ಟು ಇವಾಗ ಚಪಾತಿ ಮಾಡಿದ ತೆವಂಗ ಕೈ ಮೇಲೆ ಹಾಕ್ಬೇಕು, ಇಲ್ಲಾಂದರೆ ತೆವಂಗೆ ಹತ್ಕೊಳ್ಳುತ್ತೆ. ಇವಾಗ ಏನಪ್ಪ ಇದಕ್ಕೆ ಬೆಂಕಿ ಎಷ್ಟು ಬೇಕು? ಸೊ ಕರೆಕ್ಟಾಗಿ ಆ್ಯಕ್ಚುಲಿ ತೆವಿನೂ ಕಾಯ್ದೈತೆ ಮಸ್ತಾಗಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಎಮರ್ಜೆನ್ಸಿಗೆ ಸ್ಟಾರ್ಟ್ ಮಾಡೋಣ ಬಿಸಿ ಮಾಡೋಕ್ಕೆ. ಇವಾಗ ಸೈಡಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಚಪಾತಿ ಬೆಂದಮೇಲೆ ನೋಡಪ್ಪ 8-15 ಚಪಾತಿ ಇವಾಗ ಸ್ಟಾರ್ಟ್ ಆಗ್ತಿದೆ. ಪ್ಲೇಟ್ ಎಲ್ಲಿದೆ ತೆಗಿಯಕ್ಕೆ ಅದಕ್ಕೆ? ಇಲ್ಲದ ಲೇಸ್ ಚಪಾತಿ ದೊಡ್ಡದು ಪ್ಲೇಟ್ ಚಿಕ್ಕದಾಗ್ಬಿಟ್ಟೈತಲ್ಲ. ಇವಾಗ ಈ ಥರ ಒಬ್ಬುತ್ತೆ. ಏನ್ರಪ್ಪ ಇನ್ನೊಂದು ಚಪಾತಿ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು. ಚಪಾತಿ ದೊಡ್ಡದಾಗ್ಬಿಟ್ಟೈತಿ, ಪ್ಲೇಟ್ ಚಿಕ್ಕದಾಗ್ಬಿಟ್ಟೈತಿ. ಸುಚಿತಾ, ಏಯ್ ಅಲ್ಲಿ ಹೋಗಿ ದೊಡ್ಡದು ಪ್ಲೇಟ್ ತೊಗೊಂಬರ. ಓ ಪ್ಲೇಟ್ ದೊಡ್ಡದು ಹಾಂ ಆಯ್ತಾ? ಹಾಂ ಉರಿ ಹಿಂಗಿರ್ಬೇಕು. ಹಾಂ ಉರಿ ಹತ್ಬೇಕಿನ್ನ. ಏನೋ ಹತ್ತಕ್ತದ ಇರು, ಬಿಸಿ ಐತೆ ಅದು. ಇನ್ನೂ ಜಾಸ್ತಿ ಆದರೂ ಒತ್ತಿಬಿಡ್ತು ಆಮೇಲೆ ಎಲ್ಲ ಸೇರಿಬಿಟ್ಟು. ಈ ಥರ ಒಂದು ಚಪಾತಿ ತಿಂದರೆ ಓಡೋಗ್ತಾ ಇರೋದು ಅಷ್ಟೇ ಕತೆ. ತಿಂದ್ಬಿಟ್ಟು ಕೆಲಸ ಎಲ್ಲಿ ಮತ್ತೆ ಅಂತಂದ್ಬಿಟ್ಟು ಇದೊಂದು ಕಟ್ಟಿಗೆ ಐತೆ ಕತೆ. ಇದನ್ನು ಒಂದು ಸಿಕ್ಕಾಕೊಂಡು ಬಿದ್ದೈತೆ ಇಲ್ಲಿ ಕೆಳಗಡೆ. ಇಲ್ಲೆಲ್ಲ ಇದು ಮಾಡ್ತೀನಿ. ಇಲ್ಲೆಲ್ಲ ಐತೆ. ಊರಲ್ಲಿರೋರು ಕಣ್ಣುಗಳೆಲ್ಲ ಬೇಗ ಬೇಗ ಹೋಗಿರ್ತವೆ. ಆದರೂ ಅವರು ಸಖತ್ತು ಸ್ಟ್ರಾಂಗ್ ಅಪ್ಪ ಅವಾಗಿನವರೆಲ್ಲ. ಹೆಂಗತ್ತಂದರೆ ಎಷ್ಟು ವರ್ಷ ಒಳವರೆಗೂ ಆರಾಮಾಗಿ ಅವ್ರು ಇರ್ತಿದ್ರು. ಇವಾಗೆಲ್ಲ ನಮ್ಮ ಲ್ಯಾಪ್ಟಾಪ್ ನೋಡಿನೇ ಸ್ಪೆಕ್ಸ್ ಬಂದುಬಿಟ್ಟಿದ್ದಾವೆ, ಕೆಲಸ ಮಾಡಿ ಸ್ಪೆಕ್ಸ್ ಬಂದುಬಿಟ್ಟಿದ್ದಾವೆ. ನೋಡ್ರಪ್ಪ ಹೆಂಗಾಯ್ತು 8-15 ಚಪಾತಿ ಹಂಗೆ ಬಿಸಿ ಬಿಸಿ ಹಾಕೊಂಡು ಹೊಡೆದಾಕ್ಬಿಡೋಣ. ಸುಚಿತ ತಿಂತೀಯಾ? ರೆಡಿ ಚಪಾತಿ. ಕೀರ್ತಿಗರ್ಧ ನಿನಗರ್ಧ. ಬನ್ರಿ ಇಲ್ಲಿ ಪಟ್ನೆ. ಶೇರಿಂಗ್. ಆಗೈತೆ ಆಗೈತೆ. ನೋಡಿ ಹೆಂಗೆ ಬರ್ಲಿಕ್ಕೆ ಅವಳು ನೋಡಿದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡು ಅಂತಂದ್ಬಿಟ್ಟು ಸ್ಕೂಲ್ ಇದು ಮಾಡಿದ್ರೆ ಅವಳು ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾವಳು ಇವಾಗ. ಇರಪ್ಪ ಇವನು ನೋಡಿದ್ರೆ ನೋ ಸ್ಕೂಲ್ ಅಂತ ನೀವು ಬೇಕಂದ್ರೆ. ಆ್ಯಕ್ಚುಲಿ ಹೆಣ್ಮಕ್ಳು ಓದೋದ್ರಲ್ಲಿ ಫಾಸ್ಟೇ ಆಗಿರ್ತಾರೆ, ಈ ಗಂಡು ಮಕ್ಕಳೇ. ಬಟ್ ಅದಕ್ಕೆ ಹೇಳೋದು ಅಂತಿತ್ತ ಗಾಡಿಗಳು ತಗೋತಾರೆ ಅಂತಂದ್ಬಿಟ್ಟು. ಹೆಣ್ಮಕ್ಳು ತಗೊಳ್ಳೋದು ತುಂಬ ಕಡಿಮೆ. ಹೆಣ್ಮಕ್ಳು ಈ ಥರ ತಿನ್ನೋರು ಹೆಣ್ಮಕ್ಳೇ. ಏನಪ್ಪ ಹಚ್ಚಿರ್ತಾರಲ್ಲ. ಸರಿಯೋ ಸರಿ ಅಲ್ಲೇ ಇಲ್ಲಿ ಹೋಗಿ ಹೊಡ್ಯಾಕತ್ ಸರಿಯೋ. ಸರಿ ಸುಚಿತ್ ಹಂಗೆಲ್ಲ ಹೊಡಿಬಾರ್ದಂಗ. ಯಾವುದು ಹೆಣ್ಮಕ್ಳು ಬರೀ ಅಡಿಗೆ ಮಾಡೋದು. ಬನ್ನಿ ಯಜಮಾನ್ರೆ, ಚಪಾತಿ ಬದ್ನೆಕಾಯಿ ಪಲ್ಯ ಚಪಾತಿ ಬನ್ರಿ, ಒಂದು ಟೇಸ್ಟ್ ಮಾಡುವನ್ರಿ ಹೋಗ್ರಿ. ಅಯ್ಯೋ ಅಯ್ಯೋ ನೀವು ಏನು ಯಾವಾಗಲೂ ಮುದ್ದೆ ಇಷ್ಟಪಡ್ತೀರಪ್ಪ ನೀವು. ಮುದ್ದೆ ಹೊಡೆದು ಒಳ್ಳೆ ಮುದ್ದೆ ಥರ ಗಟ್ಟಿಯಾಗಿ ಹೆಂಗಿದ್ದೀರ ನೋಡಿ ನೀವು. ಯಪ್ಪ ಇವ್ರು ನೋಡಿದ್ರೆ ಚಪಾತಿ ತಿನ್ನಲ್ಲ ಅಂತಾರೆ. ನಾವು ಬರೀ ಚಪಾತಿ ತಿನ್ಕೊಂಡೇ ಬೆಳೆದು ಬಿಟ್ಟಿದ್ದೆವು. ಚಪಾತಿ ತಿಂದೆ ರೊಟ್ಟಿ ತಿಂದೆ ಅಂತಂದ್ಬಿಟ್ಟು. ಸೊ ಹಿಂಗೆ ಒಬ್ಬೊಬ್ಬರು ಚಪಾತಿ ತಿನ್ನೋದೇ ಇಲ್ಲ. ಸೊ
ನಾವು ಅದಕ್ಕೆ ಇವಾಗ ರೀಸೆಂಟಾಗಿ ಊರಲ್ಲಿದು ಹಿಟ್ಟು ಗೋಧಿ ಎಲ್ಲ ತೊಗೊಂಬಂದು ಇವಾಗ ಹಿಟ್ಟು ಮಾಡಿಸ್ತಾ ಇರೋದು. ಅದು ಅನ್ನಪೂರ್ಣ, ಆಶೀರ್ವಾದ ಇವೆಲ್ಲ ತಿಂದ್ಬಿಟ್ರೆ ಒಳ್ಳೆ ರಬ್ಬರ್ ಮೈದಾ ಥರ ಅನ್ನಿಸ್ತಾ ಇದೆ. ಅದು ಬರೆಯೋದು ಹೇಳ್ಬೇಕಂತಂದರೆ ಅಯ್ಯೋ ಅದಕ್ಕೆ ಹೇಳಲ್ವಾ, ಇನ್ಮೇಲೆ ಹೆಲ್ತ್ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಹೆಲ್ತ್ ಉಳಿಸ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಇದೆ ಇನ್ಮೇಲೆ. ಎಲ್ಲದರಲ್ಲೂ ಕೆಮಿಕಲ್ಲು, ಏನೂ ಮಾಡೋಕ್ಕಾಗಲ್ಲ ಕತೆಗಳು. ಸರ್ ಹೋಗ್ತಾ ಇದ್ದೀರಾ? ಸೊ ಹಿಂಗಾಗಿ ಇತ್ತೀಚೆಗೆ ಏನು ಈಗ ಈ ನಮ್ಮ ಏಜ್ ಅವ್ರು ಹಂಗೂ ಹಿಂಗೂ ಸ್ವಲ್ಪ ಓಕೆ. ನಮ್ಮ ಏಜ್ ಅವ್ರಿಗೆ ಇವಾಗ ಒಳ್ಳೆ ಫುಡ್ ಸಿಗ್ತಾ ಇಲ್ಲ, ಒಳ್ಳೆ ಫ್ರೂಟ್ ಸಿಗ್ತಾ ಇಲ್ಲ, ಎಲ್ಲದರಲ್ಲೂ ಕೆಮಿಕಲು. ನೀವು ಇವಾಗ ಮುಂಚೆ ಒಂದು 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ತರಕಾರಿ ಎತ್ತಿಟ್ರೆ ಅದು ಬಾಡೋಗ್ತಿತ್ತು, ನೀರು ಥರ ಅಂಟಿಸ್ಕೋತಿತ್ತು. ಇವಾಗೆಲ್ಲ ಕೊಳಿಯೋಕ್ಕೆ ಶುರು ಮಾಡ್ತಿದೆ, ಫಂಗಸ್ ಬಂದುಬಿಡುತ್ತೆ. ಅಷ್ಟೇ ಕತೆ. ಇವಾಗ ಹಂಗಾಗ್ಬಿಟ್ಟಿದೆ, ಲೈಫೇ ಹಂಗಾಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ ಕತೆಗಳು ಇವಾಗ. ಯಾರಿಗೂ ಏನು ಅನ್ನೋಕ್ಕಾಗಲ್ಲ. ಈ ಕಡೆ ತೋಟದಲ್ಲಿ ಔಷಧ ಹೊಡೆದಿಲ್ಲ ಅಂತಂದರೆ ತೋಟದಲ್ಲಿ ಗಿಡಗಳು ಬರ್ತಿಲ್ಲ ಇವಾಗ. ಏಯ್ ಐ ಐ ಐ ಐ ಬೆಂಕಿ ಜಾಸ್ತಿ ಹೊಡ್ತೈತೆ ನೋಡಿ ಮತ್ತೆ. ಯಪ್ಪ ಮೂಗಲ್ಲೇ ಏರ್ತೈತೆ, ಬೊಂಗಿ ಹೊಡೆದಂಗೆ ಆಗ್ತೈತೆ ನನಗಿಲ್ಲಿ. ಹಂಗಾಗಿ ಇವಾಗ ಹೆಂಗಾಗಿದೆ ಅಂತಂದರೆ ಯೋಚನೆ ಮಾಡಿದ್ರೆ ಇಂತಿಂಥ ಊರಲ್ಲಿರೋರಿಗೆಲ್ಲ ಕ್ಯಾನ್ಸರ್ ಬರೋಕ್ಕೆ ಶುರು ಮಾಡಿಬಿಟ್ಟಿದೆಯಪ್ಪ. ಹೆಂಗಂತ ಗೊತ್ತಾಗ್ತಿಲ್ಲ. ಒಳ್ಳೆ ಊಟ ಏನು, ಒಂದು ತಂಬಾಕಿಲ್ಲ, ಸಿಗರೇಟ್ ಇಲ್ಲ, ಮನೆ ಊಟ ತಿಂತಿದ್ದಾರೆ. ಹೋಗಲಿ, ನಾವು ಹೋಟ್ಲು ಊಟ ತಿಂತಿದ್ದೆವು, ಬೆಂಗಳೂರಲ್ಲಿ ತರಕಾರಿ ಚೆನ್ನಾಗಿ ಸಿಗ್ತಿಲ್ಲ, ಫುಡ್ ಚೆನ್ನಾಗಿ ಸಿಗ್ತಿಲ್ಲ ಅನ್ಬೋದು. ಊರಲ್ಲೆಲ್ಲ ಏನಾಗ್ತದೆ ಅಂತ ಅರ್ಥನೇ ಆಗ್ತಿಲ್ಲ. ಏನೋ ಈಗೆಲ್ಲ ಮುಂದಿನ ನೆನಪಿಸ್ಕೊಂಡ್ಬಿಟ್ರೆ ಇದೇ ಕಷ್ಟ, ಬೇಜಾನ್ ಕಷ್ಟ ಇದೆ. ಅದರಲ್ಲಿ ಫುಡ್ಡಲ್ಲೇ ಎಲ್ಲ ಪ್ರಾಬ್ಲಮ್ ಬರ್ತಿರೋದು, ಫುಡ್ಡು, ನೀರಲ್ಲೇ. ಸೊ ಈಗ ಯಾವುದೋ ಒಂದು ಮೊನ್ನೆ ಡ್ಯಾಮ್ದು ನೀರು ಬಿಟ್ಟರೆ ಬರೇ ನೊರೆ ಥರ ಬಂದುಬಿಟ್ಟಿದೆ, ಎಲ್ಲ ಸೋಪ್ ಪೌಡ್ರ್ ಥರ ಬಂದುಬಿಟ್ಟಿದೆ ಅದು. ಅದನ್ನು ಬೆಂಗಳೂರಿಗೆಲ್ಲ ಕುಡಿಯೋಕ್ಕೆ ನೀರು ಬರುತ್ತೆ. ಅದನ್ನು ನಾವೆಲ್ಲ ಚೆನ್ನಾಗಿದೆ ಅಂತ ಕುಡಿತಿರ್ತೇವೆ. ಇಷ್ಟೇ ಹಣೆ ಬರ, ಎಲ್ಲರದು ಅಷ್ಟೇ ಹಣೆ ಬರ. ಯಾರು ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಏನೇನೋ ಗಲೀಜು ನೀರು ಬಿಡೋಕ್ಕೆ ಶುರು ಮಾಡಿ. ಯಾಕಂತಂದರೆ ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೋ ಅಷ್ಟು ವರ್ಸ್ಟ್ ಆಗ್ತಿದೆ ಹೇಳ್ಬೇಕಂತಂದರೆ. ಸೊ ನಾವೇನು ಮಾಡೋಣ, ಸ್ಟಾರ್ಟ್ ಮಾಡೋಣ? ಇಲ್ಲ ತಂದು ಚಪಾತಿ ಆರೋಗ್ಬಿಡುತ್ತಿದ್ದು. ಕೀರ್ತಿ ಬಾರಲ್ಲೇ ತಿನ್ಬಂಡ್ರಲ್ಲೇ, ತಿತ್ತೀರಾ ಚಪಾತಿ? ಹಾಂ ಓಕೆ. ಸೊ ಇಬ್ಬರು ಅಲ್ಲಿ ಪ್ಲೇಟ್ ತೊಗೊರಿ, ಅಲ್ಲಿ ಪ್ಲೇಟ್ಗಳು ತೊಗೊರಿ ಚಿಕ್ಕ ಚಿಕ್ಕ. ಸುಚಿತ್ ಅಲ್ಲಿ ಹೋಗಿ ನೀನು ಜಾಮ್ ತೊಗೊಂಬೋಗಪ್ಪ. ಹಾಂ ಹಂಗೆ ತಿತ್ತೀಯ? ಹಾಂ ಬಾಯ್ಲಿ. ಒಂದು ತೊಗೊಳೋ, 2 ತೊಗೋತೀಯ ನೀನು? ಹ್ಞೂ ಅಲ್ಲಿ ಒಳಗೈತಿ ನೋಡಿ, ತೊಗೊಂಬೋಗು. ಏ ಇಲ್ಲ ಹಾಂ, ಇಬ್ಬರಿಗೆ ಅರ್ಧ ಅರ್ಧ ಹಾಕ್ತೀನಿ ನೋಡಿ. ವೆರಿ ಗುಡ್. ಇದು ತಿಂದುಬಿಟ್ರೆ ಇವತ್ತು ಫುಲ್ ಡೇ. ವೆರಿ ಗುಡ್. ಹೋಗಪ್ಪ, ತೊಗೊಳಪ್ಪ. ನಿನಗೇನು ಬದ್ನಿಕಾಯಿ ಪಲ್ಯ ಬೇಕಾ ಅದಕ್ಕೆ? ಲೈ ನೀನು ದರಿದ್ರ, ನೀನು ಯಾವಾಗಲೂ ಇದನ್ನೇ ಮಾಡ್ತಿಲ್ಲ ಲೈ ಮಗನೇ. ಒಯ್ದು ಹಾಕೋ. ನೀನು ಬರೇ ಶೋಕಿಗಳು ನನ್ನ ಮಗನೇ ನಿಂದದು. ನಿನಗೊಂದು ಈ ನನ್ನ ಮಗನಿಗೆ ಒಂದು ಫೋಕಸ್ ಅನ್ನೋದೇ ಇಲ್ಲಪ್ಪ ಇವನಿಗೆ. ಅವಳು ಇನ್ನೂ ಎಷ್ಟು ಚಿಕ್ಕವಳು, ಹೆಂಗೆ ಇರ್ತಾಳೆ ಅಂದರೆ ಇವನು ಓಡೋಗ್ಬೇಕಂದ್ರೆ ಪಲ್ಟಿ ಹೊಡಿತಾನೆ, ಒಂದು ಹೇಳಿರೋ ಮಾತುಗಳು ಕೇಳಲ್ಲ. ಕೀರ್ತಿ ಆ ಕಡೆ ಕುತ್ಕೋ, ಅಲ್ಲೇನು ಕುತ್ಕೋ ತಲೆ, ಕುತ್ಕೋ ಆ ಕಡೆ. ಇನ್ನ ಹಾಕೋದಕ್ಕೊಂದು ಸ್ವಲ್ಪ ಸರಿ, ಇನ್ನ ಆ ಕಡೆ ಸರ್ಕೊಳ್ರಿ, ಆ ಕಡೆ ಇನ್ನ ಸರಿ, ಇನ್ನ ಆ ಕಡೆ. ಏಯ್ ಕುತ್ಕೊಳ್ರಿ, ಹಾಕಲ್ಲ ಜಾಗಿಲ್ಲ. ಸೊ ಇವನು ಓಡ್ಬೇಕಂದ್ರೂ ಅಷ್ಟೇ ದಬಕ್ಕಂತ ಬೀಳ್ತಾನೆ. ಈಗ ಯಾರ ಜೊತೆನಾರು ಕಾಂಪಿಟೇಷನ್ಗೆ ಹೋಗ್ಬೇಕಂದ್ರೆ ದಬಕ್ಕಂತಾನೆ ಬೀಳೋದು ಕತೆಗಳು. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೊಂದು ಟೈಮು ಹೆಣ್ಮಕ್ಳು ತುಂಬ ಚುರುಕಾಗಿರ್ತಾರೆ, ಗಂಡು ಮಕ್ಕಳು ಚುರುಕಾಗಿರಲ್ಲ ಅಷ್ಟೊಂದು ಹೇಳ್ಬೇಕಂತಂದರೆ. ಹಾಂ ಹೊಡಿಯಪ್ಪ, ಒಂದು ಫೋಕಸ್ ಹಿಂಗೆ ಒಂದು ಕಡೆ ನೋಡೋಕೆ ಹೋದರೆ ಇನ್ನೊಂದು ಕಡೆ ಲಬ್ಕಂತ ಬೀಳ್ಸಿರ್ತಾನೆ ಅಷ್ಟೇ ಕತೆ. ಹೈಯೆಸ್ಟ್ ನಮ್ಮ ಮನೆಯಲ್ಲಿ ಬಿದ್ದಿರೋದಂದ್ರೆ ಅವನೇ ಇವಾಗ. ಕರೆಕ್ಟನಾ? ಎಷ್ಟು ಟೈಮ್ ಬಿದ್ದಿದೆ ಹೇಳು ಸುಚಿತ? ಗೊತ್ತಿಲ್ಲ ಅಂತ ನಾವು ಕೌಂಟ್ ಮಾಡಿಲ್ಲ, ನೋಡೋಣ ಆಮೇಲೆ ಕೌಂಟಿಂಗ್ ಮಾಡೋಣ ಅಂತ ನಾನು. ಹೊಡಿಯಲ್ಲಿ ಏನು ಹತ್ತಿಲ್ಲ ಬಿಡಪ್ಪ, ಅದು ಇದು ಆಯ್ತದು, ಏನು ಹತ್ತಿಲ್ಲ ಅದು. ಅದು ಇಲ್ಲಿ ನೋಡು, ಅಲ್ಲಿ ಇದ್ರ ಮೇಲೆ, ಅದು ಕಡ್ಡಿ ಮೇಲೆ ಬಿದ್ದಿತ್ತದು. ಹಾಂ
ತೆನಿ ಹಾರಕತ್ತೈತಿ ನೀ ಹಾಲಕ್ಕತ್ತ ಅಪ್ಪ ಬೆಂಕಿ ಫೋಕಸ್ ಮಾಡೋಣ. ತಾನೇ ಅಂದರೆ ಇವಾಗ ಚಪಾತಿ ಇನ್ನೊಂದಿಷ್ಟು ಕಟ್ಟಿಗೆ ಹಾಕೋಣ ಆತಂದ್ರೆ ಈ ಒಂದೆರಡು ಚಿಕ್ಕದು ಹಾಕ್ತೀನಿ ಇರೋತ್ತಂದ್ರೆ ಹಂಗೆ ಉರಿಲಿ. ಈಗ ಹತ್ತೈತಿ ಬಿಡ್ತೀವಿ. ಹಾಂ ಚಪಾತಿ ಜೊತೆನಾ ಬದ್ನಿಕಾಯಿ ತಿನ್ನೋದು ರಸ ರಸ ಹಾಕೊಳ್ಳೋ ಚೆನ್ನಾಗೈತಿ. ಅಯ್ಯೋ ತಗೊಂಬರೋ ಇದು ಹಾಕೋಬ ಕುಡೋದೇನು ನಾಚತಾನ ಅವನು. ಬಾಯ್ಲಿ ಬದನೇಕಾಯಿ ಪಲ್ಯ ಮಾಡಿದೆವು ಮತ್ತು ನೀನು ಹಾಕ್ಕೊಂಡಿಲ್ಲ ನಾನೇನು ಮಾಡಲಿ. ಫೇವ್ರೇಟ್ ಬದ್ನಿಕಾಯಿ ಹ್ಞೂ ಹಾಂ ನೋಡಿ ಹೆಂಗೈತೆ ಕಲರ್ ನೋಡಿ ಹಂಗಾಗ್ಯಾವ. ಸ್ವಲ್ಪ ಹಾಕೋ ನೀನು ಸ್ವಲ್ಪ ಹಚ್ಕೊಂತ. ಹ್ಞೂ ಎಲ್ಲ ಕಡೆ ಹ್ಞೂ ಖಾರ ಇದ್ರೆ ಏನು ಮಾಡ್ತಿ? ಇದು ಟಿವಿ ಏನಾಗ್ತಿದೆ ಅಂದರೆ ಗಾಳಿ ಕೋಲ್ಡ್ ಆಗಿರೋದ್ರಿಂದ ಹಾಗೆ ಇದು ಆಗ್ತಿದೆ. ಹಾಂ ಹತ್ಕೊಂಡೈತೆ ಹಾಕು ಹಾಕು ಹಾಕು. ಚಾರ್ಜ್ ಮಾಡ್ಬೇಕು. ಹಾಂ ಇಲ್ಲ ಇನ್ನೊಂದು ಸ್ವಲ್ಪ ಕಟ್ಟಿಗೆ ಹಚ್ಚಲ. ಇದು ಕಟ್ಟಿಗೆ ಸ್ವಲ್ಪ ಯಾಕೋ ಕಡಿಮೆನೇ ಆದಂಗಿದೆ. ಕಟ್ಟಿಗೆಗಳು ಹಚ್ಚೋಣ ಫಸ್ಟ್, ಆಮೇಲೆ ಉರಿ ಜಾಸ್ತಿ ಆದರೆ ನೋಡೋಣ. ಜಾಸ್ತಿ ಆಯ್ತಾ ಉರಿ? ಇದು ಉಬ್ಬತೈತೆ ನೋಡೋಣ. ಹಾಂ ಇದು ಇನ್ನೂ ಒಂದು ಮಾಡ್ತೀನಿಲ್ಲ, ಇದು ಮಾಡ್ತೀನಿ. ಇದನ್ನು ಹಾಕೊಳ್ಳ ಹಂಗೆ ಅದೊಂದು ತಮ್ಮನೆಯಲ್ಲೂ ಫೋಟೋ ತಗೊಂಡ್ಬಿಡೋಣ. ಓಕೆ ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಹಾಗೆ ಸೊ ಈ ಕಡೆ ಪಲ್ಯ ಹಾಕ್ಕೊಳ್ಳೋಣ. ಹಾಕ್ಲಾ? ಅದು ಹಾಕ್ಕೊಂಡ್ಬಿಡು ಫಸ್ಟ್. ಹಾಗೆ ಈ ಕಡೆ ತೋರ್ಸಪ್ಪ ಪಲ್ಯನ. ಸೊ ಈಗ ಬದನೇಕಾಯಿ ಅಡುಗೆ ಹಾಕಿದ್ದೀನಿ, ಒಂದು ಚಪಾತಿ ಹಾಕ್ಕೊಳ್ತೀನಿ, ಹಾಕ್ಕೊಂಡು ಒಡಿಯನ್ನ. ಸೊ ಹಾಂ ಓಕೆ ಸೊ ಇವಾಗ ಟೇಸ್ಟ್ ಮಾಡೋಣ. ಚಪಾತಿ 8 ಪದರಿನ ಚಪಾತಿ, ಆಮೇಲೆ ಬದನೇಕಾಯಿ ಅಡಗಾಯಿ, ಇಲ್ಲಿ ಬಂದು ಎಣ್ಣೆಗಾಯಿ ಅಂತ ಹೇಳ್ತಾರೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಎಣ್ಣೆಗಾಯಿ ಅಂದರೆ ಅದೇ ಚಪಾತಿ. ಹ್ಞೂ ಇವತ್ತು ಚೆನ್ನಾಗ್ಯಾವ. ಇವತ್ತು ಮಸ್ತ್ ಆಗಿಬಿಟ್ಟಿದೆ. ನಿನ್ನೆ ಮಳೆ ಬಂದುಬಿಟ್ಟು ಮನೆಯಲ್ಲಿ ಓಡೋಗ್ಬಿಟ್ಟಿದ್ದೆವು. ಫೈನಲಾಗಿ ಪಲ್ಯ ಆಲ್ಮೋಸ್ಟ್ ಅಲ್ಲಿ ರೆಡಿಯಾಗಿತ್ತು. ಇನ್ನೊಂದು ಹಾಫ್ ಆನ್ ಅವರ್ ವೇಟ್ ಮಾಡಿದರೆ ಎಲ್ಲನೂ ಕೂಡ ರೆಡಿ ಆಗ್ತಿತ್ತು. ಸೊ ಹಿಂಗಾಗ್ಬಿಟ್ಟು ಮಳೆ ಬಂದು ಓಡೋಗಿ ಸೊ ಫೈನಲಾಗಿ ಬೆಳಿಗ್ಗೆ ಅದನ್ನೇ ಪಲ್ಯ ರೆಡಿ ಮಾಡ್ಕೊಂಡು ಚಪಾತಿನ ರೆಡಿ ಮಾಡ್ಕೊಂಡು ಇವಾಗ ಏನು ಬೇಕು ತಿಂತಾ ಇರೋದು. ಸೊ ಹೀಗೆ ಕತೆ. ಮಳೆ ಬರಬೇಕಾಗಿತ್ತು, ಮೇನ್ ಮಳೆ ಬೇಕಾಗಿತ್ತು. ಸೊ ಹಂಗಾಗಿ ಇವಾಗ ಫೈನಲಾಗಿ ಕುಡ್ಲಿ ಸೂಪರ್ ಆಗಿದೆ. ಸೊ ನೆಕ್ಸ್ಟು ವೀಡಿಯೋಗೆ ಯಾವ ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಆ ಥರ ಟ್ರೈ ಮಾಡ್ತೀನಿ ಇಲ್ಲಿ. ಥ್ಯಾಂಕ್ ಯು. ಅಡುಗೆ ತಿಂದಾಯಿತು. ಸೊ ನಮ್ಮ ಚಟ್ನಿ ಪೌಡ್ರ್ ನಮ್ಮ ಕಡೆ ಸ್ಪೆಷಲ್ಲು ಕಡಲೆ ಬೀಜ ಚಟ್ನಿ ಪೌಡ್ರು, ಶೇಂಗಾದ ಹಿಂಡಿ ಅಂತ ಹೇಳ್ತೇವೆ. ಇದ್ರ ಜೊತೆಗೂ ಕೂಡ ಸಖತ್ತಾಗಿರುತ್ತೆ. ಅದನ್ನು ಕೂಡ ಶೇಂಗಾ ಹಾಕಿನೇ ಮಾಡಿರೋದು. ಅದು ಮುಗೀತು. ಇದೊಂದು ರೌಂಡ್ ಟೇಸ್ಟ್ ಮಾಡಿಬಿಟ್ರೆ ಫಿನಿಶ್. ಆಹಾ, ಇದು ಒಂಥರ ಎವರ್ ಗ್ರೀನ್ ನಮ್ಮ ಕಡೆ. ಬರೇ ಹಿಂಡಿ ಚಪಾತಿ ಕೊಟ್ಟರೆ ಸಾಕು, ಮುಗಿದ ಕತೆ. ಮಸ್ತಾಗಿದೆ.
ತಿನ್ಬೇಕು ಬೇಗ. ಸೊ ಬೆಳಿಗ್ಗೆ ಅಷ್ಟೇ. ವಿಡಿಯೋ ಮಾಡೋದು, ಊಟ ತಿನ್ನೋದು, ದುಡ್ಡು ಅರ್ನ್ ಮಾಡೋದು, ಇದೇ ನಮ್ಮ ಕೆಲಸ. ನಿನ್ನೆ ಬಂದುಬಿಟ್ಟು ಚಪಾತಿ ಬದನೇಕಾಯಿ ಪಲ್ಯ ಮಾಡೋಣ ಅಂತ ಬರೋಷ್ಟರಲ್ಲೇ ಮಳೆ ಬರ್ತಿದೆ ಅಂಥೇಳಿ ಅರ್ಜೆಂಟಿಗೆ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡ್ತಿದ್ರೆ ಬಂದುಬಿಟ್ಟು ನಿನ್ನೆ ಇಲ್ಲಿ ಮಸಾಲೆ ಚೆಲ್ಲಿ ಹೋಗ್ಬಿಟ್ಟಿತ್ತು. ಇವತ್ತು ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಬೆಳಿಗ್ಗೆ ಇನ್ನೇನು ಚಪಾತಿನೂ ರೆಡಿ ಆಯಿತು. ನಿನ್ನೆ ಮಳೆ ಆಗದೇನೆ ಎಲ್ಲನೂ ಎತ್ಕೊಂಡು ಮನೇಲಿ ಹೋಗಿದ್ದೆವು. ಚಪಾತಿನೂ ರೆಡಿ ಆಗಿತ್ತು, ಪಲ್ಯನೂ ರೆಡಿ ಆಗಿತ್ತು. ಇನ್ನೇನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬೇಕನ್ನಷ್ಟರಲ್ಲೇ ಏನಾಗಿದೆ ಅಂತ ನೋಡಿ. ಸೊ ಭೂಮಿ ತಾಯಿಗೆ ಹೊಟ್ಟೆ ಹಸಿವಾಗಿಬಿಟ್ಟಿತ್ತು. ಹೊಟ್ಟೆ ಹಸಿವಾಗಿ ಫೈನಲ್ಲಾಗಿ 2-3 ಜನ ತಿನ್ನೋದನ್ನೆಲ್ಲ ಅದು ಇಲ್ಲಿಂದ ಪಲ್ಟಿ ಹೊಡೆದ್ಬಿಟ್ಟು ಕೆಳಗಡೆ ಬಿತ್ತು. ಸೊ ಈ ಥರ ಒಂದು ಕಂಟೆಂಟ್ ಕ್ರಿಯೇಟ್ರಲ್ಲಿ ಆಗೋದು ಸಹಜ. ಯಾಕಂತಂದರೆ ಇಂಥದನ್ನೆಲ್ಲ ಬಂದುಬಿಟ್ಟು ಯಾವುದೂ ವೀಡಿಯೋದಲ್ಲಿ ಬರೋಲ್ಲ. ಯಾಕಂದರೆ ನಾವು ಎಲ್ಲನೂ ಏನು ಮಾಡ್ತೇವೆ, ಎಡಿಟ್ ಮಾಡಿಬಿಟ್ಟು ನಿಮ್ಮ ಫೈನಲಾಗಿ ತೋರಿಸೋದು ಏನು ಗೊತ್ತಾ, ತುಂಬ ಅದ್ಭುತ ಚೆನ್ನಾಗಿದೆ ವಾವ್ ಅನ್ನೋ ಥರ. ಬಟ್ ಹಿಂದ್ಗಡೆದಲ್ಲಿ ಎಲ್ಲ ಕೂಡ ಇಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ಎಲ್ಲರ ಲೈಫಲ್ಲಿ ಹೇಗೆ ಪ್ರಾಬ್ಲಮ್ ಇರುತ್ತೋ ನಮ್ಮ ಲೈಫಲ್ಲೂ ಕೂಡ ಅದೇ ಥರ ಪ್ರಾಬ್ಲಮ್ ಇರೋದು. ನಾವು ಮಳೆ ಬರೋಕ್ಕಿಂತ ಮುಂಚೆನೇ ಏನೋ ಮಾಡ್ಕೊಂಡು ಓಡೋಗೋಣ ಅಂತ ಅಂದ್ಕೊಂಡೆವು. ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಫೈನಲಾಗಿ ಮಳೆ ವಿನ್ ಆಯಿತು. ನಿನ್ನೆನೇ ಅಲ್ಲಿ ಮಸಾಲೆ ಪ್ಲೇಟ್ ಹಾಗೆ ತೊಗೊಂಡು ಪಲ್ಟಿ ಹೊಡೆದ್ರು ಅರ್ಜೆಂಟಿಗೆ ಬರೋ ಟೈಮಲ್ಲಿ. ಇವತ್ತು ಎಲ್ಲ ರೆಡಿಯಾಗಿದೆ. ಕುದ್ದುಬಿಟ್ಟು ಇನ್ನೇನು ಸ್ಪೂನಿಂದ ಸ್ಟಾರ್ಟ್ ಮಾಡಬೇಕನ್ನಷ್ಟಲ್ಲೇ ಡಮ್ ಅಂತ ಬಿದ್ದೋಯ್ತು. ಸೊ ಹೀಗಾಗಿ ಮತ್ತೆ ಹೇಳಬೇಕಂತಂದರೆ ಅನ್ಸಫಿಷಿಯೆಂಟ್ ಎಲ್ಲನಿಗೂ ಊಟನೂ ಹೇಳಬೇಕು ಅಂತಂದರೆ. ಸೊ ಇಲ್ಲಿ ಏನೇ ಇದ್ದರೂ ಕೂಡ ನಾವು ವಿತೌಟ್ ಎಡಿಟ್ ಮಾಡ್ದೇ ಒಂದು ಕಂಟೆಂಟ್ ಕ್ರಿಯೇಟರ್ ಏನು ಲೈಫ್ ಜರ್ನಿ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಗಳಿಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತಿರ್ತೀನಿ. ನೀವೂ ಕೂಡ ಕಲ್ತ್ಕೊಳ್ಳಿ, ನೀವೂ ಕೂಡ ಯೂಟ್ಯೂಬಿಂದ ಅರ್ನ್ ಮಾಡಿ. ಸೊ ನೀವು ತಿಂತಾ ಇರೋ ಊಟನೇ ಒಂದು ಅಡುಗೆ ಮಾಡ್ಕೊಂಬಿಟ್ಟು ಅದರಿಂದ ವೀಡಿಯೋಗಳನ್ನ ಮಾಡ್ಕೊಂಬಿಟ್ಟು ನೀವು ಕೂಡ ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡೋಂಥ ಒಂದು ಕಂಪನಿ ಅಂತ ಯಾವುದಾದ್ರೂ ಇದೆ ಅಂತಂದರೆ ಅದು ಯೂಟ್ಯೂಬು. ಅದರಲ್ಲಿ ನೀವು ಕೂಡ ವೀಡಿಯೋಗಳು ಮಾಡಿ, ನೀವು ಕೂಡ ಅರ್ನ್ ಮಾಡಿ. ಏಯ್ ಇಡ್ತಿದ್ದಂಗೆ ಎಷ್ಟು ಜನನಪ್ಪ? 6 ಜನನ. ಇನ್ನೊಂದು ಅರ್ಧ ಪ್ಯಾಕೆಟ್ ಅರ್ಧ ಹಾಕ್ರಿ. ಭೂಮಿ ತಾಯಿ ಇದು ಕೇಳ್ತಾ ಇದೆ. ಏನದು ಊಟ? ಏನದು ಇದು ಬಲಿ ಕೇಳ್ತಾ ಇದೆ. ಇವತ್ತು ನಮ್ಮ ಭೂಮಿ ತಾಯಿ ಬದನೆಕಾಯಿ ಬಲಿ ಕೇಳ್ಬಿಟ್ಟಿದೆ. ನಮ್ಮ ಹುಡುಗರು ಅಂತಾರೆ ಎಲ್ಲ ಬಾಯಿಗೆ ಬಂದಿದ್ದೆಲ್ಲ ಮಣ್ಣಾಗೋಯ್ತಲ್ಲ ಅಂತ. ಭೂಮಿ ತಾಯಿ ಬಲಿ ಕೇಳಿದೆಯೋ ಇವತ್ತು, ನಾಳೆ ಏನು ಬಲಿ ಕೇಳುತ್ತೋ ಗೊತ್ತಿಲ್ಲ. ಬಿರಿಯಾನಿನೂ ಯಾವಾಗ ಕೇಳುತ್ತೋ ಗೊತ್ತಿಲ್ಲ. 1 2 3 4 5 6 ಒಂದು ದಿವಸ ನನ್ನ ಟೀನೇ ಬಲಿ ಕೇಳೋ ಥರ ಇತ್ತು. ಅದು ಒಂದು ದಿವಸ ಬಚಾವಾಗಿದೆ ಹೇಳ್ಬೇಕಂತಂದ್ರೆ. ಅದನ್ನು ಆಗೋಗಿಬಿಟ್ಟಿತ್ತು ಒಂದು ಟೈಮು. ಇದು ಭೂಮಿ ತಾಯಿ ಅಲ್ಲ, ಒಲೆನೇ ಬಲಿ ಇದು ಕೇಳ್ತೈತೆ ಅವತ್ತು. ಪೂಜೆ ಮಾಡಿಲ್ಲ. ನಿನ್ನೆ 1 2 ಫಸ್ಟು ಮಸಾಲೆ ಏನದು ಏನದು ಫಸ್ಟು ಮಸಾಲೆ ನೈವೇದ್ಯ ಕೇಳ್ತು. ಆಮೇಲೆ ಎಲ್ಲ ಆಯ್ತಾ, ಇನ್ನೊಂದು ಮಸಾಲೆ ತೊಗೊಂಬಂದೆ ಮನೆ ಪಕ್ಕದಲ್ಲಿದಂತ ಎಲ್ಲ ಬದನೇಕಾಯಿ ರೆಡಿ ಆದ ತಕ್ಷಣ ಬದನೇಕಾಯಿ ಬುಟ್ಟಿನ ಪಲ್ಟಿ ಹೊಡೆಸ್ಬಿಟ್ಟಿದೆ ಇವತ್ತು. ಅಯ್ಯೋ ಅದ್ರ ಮೇಲೆ ಮುಚ್ಚನೆ ಇನ್ನು ಅದನ್ನು ಏನು ಧೂಳು ಗೀಳು ಹೊಡೆಸ್ಬಿಟ್ರೆ ಕಷ್ಟ. ಗಾಳಿ ಏನೋ ಒಂದಿಷ್ಟು ಗಾಳಿ. ಒಂದು 2 ನಿಮಿಷ ಆದ ತಕ್ಷಣ ಶ್ವಾಸನ ತೋರಿಸು ಹೆಂಗೆ ಬರೀ ಬೆಂಕಿ ಮೇಲೆ ಕುದೀತಾ ಇದೆ ಇವಾಗ. ಸೊ ಆ ಥರ ಕುದ್ದು ಬರಬೇಕದು. ಸ್ಪೂನ್ ಐತಾ ಕೊಡು, ಒಂದು ಸ್ವಲ್ಪ ತಿರುಗಿಸೋಣ. ತಿರುಗಿಸು ಒಂದು ಸ್ವಲ್ಪ ಹಂಗೆ. ಹಾಂ, ಇವಾಗ ಲೈಟಾಗಿ ಬಿಸಿಲು ಬರ್ತಿದೆ. ವೆಯ್ಟ್ ಮಾಡೋಣ 1-2 ನಿಮಿಷ. ಹಾಂ, ಕುಡಿಬಾರ್ದಂತೇಳಿ ಮಾಡಿದ್ದೆವು. ಏನು ಟೀ? ಹೂನಪ್ಪ, ಟೀ ಕುಡಿಬಾರ್ದಂತ ಇವತ್ತಿಗೆ ಅನ್ಕೊಂಡಿದ್ದು 2 ವರ್ಷ ಆಯಿತು. ದೊಡ್ಡ ಗ್ಲಾಸ್ಗಳು ತೊಗೊಂಬರ್ತಾ ಇರೋದು, ದೊಡ್ಡ ಪಾತ್ರೆಗಳು ಇನ್ನೂ ತಿಕ್ನೆಸ್ ಇರೋ ತೊಗೊಂಬರೋದು. 1 ಲೀಟ್ರಲ್ಲಿ 6 ಕಪ್ ಆಗುತ್ತೆ. ಅದನ್ನು 1 ಲೀಟ್ರಲ್ಲ, ಅರ್ಧ ಲೀಟ್ರಲ್ಲಿ 6 ಕಪ್ ಆಗುತ್ತೆ. 4 ಕಪ್ ಆಗುತ್ತೆ.
4 ಕಪ್ ಆಗುತ್ತೆ. ಕಾಪಿ ಆದ್ರೆ 6 ಕಪ್. ಅದು ಸುಟ್ಟು 3 ಕಪ್ಪಿಗೆ ಬರಬೇಕು. ಆ ಥರ ಟೀ ಮಾಡೋದು ನಡೀತದೆ. ದಿನಾಲು ಒಂಥರ ಹೆಂಗತ್ತಂದರೆ ಕುಡಿಬಾರ್ದಂತೆ ನೆಕ್ಸ್ಟ್ ಬೆಳಿಗ್ಗೆ ಎದ್ರಪ್ಲೆ ಒಂದು ಟೀ ಹಾಕೋದೆ. ಸೊ ದಿನಾಲು ಬೆಳಿಗ್ಗೆ ಒಬ್ಬೊಬ್ರು ಕುಡುಕರು ಹೆಂಗಂದರೆ ಒಂದು ಬಾರ್ ವಿಸಿಟ್ ಕೊಟ್ಬಿಟ್ಟು ಹೆಂಗೆ ಆಫೀಸ್ಗೆ ಇದು ಕೆಲ್ಸಕ್ಕೆ ಅಳ್ಳಾಡ್ಕೊಂಡು ಹೋಗ್ತಾರೆ, ನಮ್ಮದು ಟೀ ಕುಡ್ಕೊಂಬಿಟ್ಟು ಕೆಲ್ಸಕ್ಕೆ ಹೋಗೋ ಥರ ಅಂದಂಗೆ. ಇನ್ನೇನು ಆಯ್ತು, ಇನ್ನು 3 ಡೇಸ್ ಕ್ಲಾಸ್ ಸ್ಟೂಡೆಂಟು ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಇಲ್ಲೆಲ್ಲ ಮುಗಿಸ್ಕೊಂಡು ಅವ್ರು ಬರೋಷ್ಟರಲ್ಲಿ ಇಲ್ಲಿ ಏನಾಗಿದೆ ಏನೇ ಅಂತೇಳಿ ಒಂದು ಗೊತ್ತಾಗಲ್ಲ. ಅವ್ರು ಬಂದ್ರುಪ್ಲೆ ಇವ್ರು ಏನಪ್ಪ ಇಲ್ಲಿ ಒಳಗಡೆ ಕುತ್ಕೊಂಡಿರ್ತಾರೆ ಅಂತ ಅನಿಸಿರ್ತಾರೆ. ನಾವು ಅವ್ರು ಬರೋಷ್ಟಲ್ಲೇ ಒಂದು ವೀಡಿಯೋ ಮುಗಿಸ್ಕೊಂಡು ನಾಷ್ಟ ಮುಗಿಸ್ಕೊಂಡು ಹೋಗ್ತಾ ಇರ್ತೇವೆ. ಸೊ ನಾನು ಹೇಳೋದು, ನಾವಿಲ್ಲಿ ನಾಷ್ಟ ಏನು ತಿಂತಿದ್ದೇವೆ ಅಂಥೇಳಿನೇ ಒಂದು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಲ್ವಾ, ಅದರಿಂದನೇ ಅರ್ನ್ ಮಾಡ್ಬೋದು. ನೀವು ಏನೇ ಕೆಲಸ ಮಾಡ್ತಿದ್ರು ಕೂಡ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ನೀವು ಕೂಡ ಅರ್ನ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೇನು ಗೊತ್ತಿರುತ್ತೋ, ನಿಮ್ಗೇನು ಐಡಿಯಾಸ್ ಇರುತ್ತೋ ನೀವು ಕೂಡ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಕೂಡ ಗೊತ್ತಿರೋಂಥದ್ದನ್ನು ಕಂಟೆಂಟನ್ನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ನೀವು ಕೂಡ ಮನೇಲಿ ಕೂತ್ಕೊಂಡೆ ಅರ್ನ್ ಮಾಡಿ. ಮನೆಯಲ್ಲಿ ನಾವು ಇಲ್ಲಿ ನೆಕ್ಸ್ಟು ಇಲ್ಲಿ ಇನ್ನೊಂದು ಸ್ವಲ್ಪ 1.5 ವರ್ಷ ಅಷ್ಟೇ. ನಮ್ಮ ಅಣ್ಣ ಬೇರೆ ಬೈತಾನೆ ಫೋನ್ ಹಚ್ಚಿ ಏಯ್ ಬ್ಯಾನರ್ ಹಾಕಿ 8 ತಿಂಗಳಾಯ್ತಲ್ಲೋ ಯಾವಾಗ ಮನೆ ಸ್ಟಾರ್ಟ್ ಮಾಡ್ತೀಯ ಅಂತಂದ್ಬಿಟ್ಟು. ಸೊ ಕಂಟೆಂಟ್ ಮಾಡಬೇಕಂದ್ರೆ ತುಂಬ ಪ್ಲ್ಯಾನಿಂಗ್ ಇರಬೇಕು. ಸೊ ಸುಮ್ಮನೆ ಮನೆ ಕಟ್ಟಾದ ತಕ್ಷಣ ಫೌಂಡೇಶನ್ ಹಾಕಿದ ತಕ್ಷಣ ಅಯ್ಯೋ ನಾನು ಅದನ್ನು ಮಾಡಬೇಕಾಗಿತ್ತು ಅಂದರೆ ವೇಸ್ಟು. ಈ ಮನೆ ಡಿಸೈನ್ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ ಯೋಚನೆ ಮಾಡೋಕ್ಕೆ ಒಂದು 6 ತಿಂಗಳು ಟೈಮ್ ತೊಗೊಂಡಿರೋದು. ಮನೆ ಕಟ್ಟೋಕ್ಕೆ ಒಂದು 8 ತಿಂಗಳಾಯಿತು. ಇನ್ನೇನಿದ್ರು ಈ ತಿಂಗಳು 25th ಸ್ಟಾರ್ಟ್ ಆಗುತ್ತೆ. ಸೊ 25th ಸ್ಟಾರ್ಟ್ ಆಗಿದ್ರೆ ಆಲ್ಮೋಸ್ಟ್ 1 ವರ್ಷದಲ್ಲಿ 1.5 ವರ್ಷದೊಳಗಡೆ ಎಲ್ಲ ಮನೇಲಿ ಇರ್ತೇವೆ ಹೋಗ್ಬಿಟ್ಟು. ಆಮೇಲೆ ಏನಿಲ್ಲ, ಇದನ್ನು ಮನೆ ಮೇಲೆ ಕಟ್ಟಿಗೆಯಿಂದ ಮತ್ತೆ ಮನೆ ಮೇಲೆ ಕಟ್ಟಿದ್ರು ಮತ್ತೆ ಕಟ್ಟಿಗೆನೇ ಅಲ್ಲಿಂದನೂ ಪ್ಲ್ಯಾನ್ ಮಾಡ್ತಿರೋದು ಇವಾಗ. ಸೊ ಇವಾಗ ಟೀನ ಸೋಸನ ಈ ಕಡೆ ಇರೋಣಪ್ಪ, ನನ್ನ ಕೈ ಸುಡುತ್ತ ಕಡೆ ಬಿಸಿ. 3 4 5 6 7 ಯಾರಿಗೆ ಅದು ಹುಡುಗರು ಟೀ ಕುಡ್ಬಾರ್ದಲ್ಲಿ. ಸೊ ಇವಾಗ ಟೀನ ಕುದ್ದಾಯಿತು, ಹಾಕೋಣ. ಇವಾಗ ಬಿಸಿ ಬಿಸಿ ಬದನೆಕಾಯಿ, ಬಿಸಿ ಬಿಸಿ ಚಪಾತಿ ತಿಂದಿದ್ದಾಯಿತು. ಇವಾಗ ಬಿಸಿ ಬಿಸಿ ಟೀ ಕುಡ್ಕೊಂಡು ಮನೆಗೆ ಓಡೋಗೋಣ. ಎಡು ಬಿದ್ದರೆ ಮನೆ, ಎಡು ಬಿದ್ದರೆ ಸೈಟು, ಮಧ್ಯದಲ್ಲಿ ಒಂದು ರೋಡ್ ಅಡ್ಡ ಅಷ್ಟೇ. ಏಯ್ ಯಾಕೋ ಈ ಕಡೆ ಟೀ ನೋಡಿದ್ರೆ ಬೀಳೋ ಥರ ಐತಲ್ಲಪ್ಪ ಇದು. ಓಕೆ. ಸೊ ಇವಾಗ ಎತ್ಕೊಳ್ರಪ್ಪ ಟೀ ಒಬ್ಬೊಬ್ಬರಾಗಿ, ನಮ್ಮ ಜಾಗಕ್ಕೆ ನಾವು ಓಡೋಗೋಣ. ಎತ್ಕೊಂಡ್ಬಿಟ್ಟು ಹಾಲು ಕುಡಿಯಕತ್ತು ನೀನು. ಟೀ ಕುಡಿದ್ರೆ ಒದಿತಾರೆ. ಏನು ಸರ್ ಕೊಡ್ಬೇಕು ಇನ್ಫಾರ್ಮೇಷನ್ ನಿಮಗೆ? ಹಾಂ. ಸೊ ಯೂಟ್ಯೂಬ್ ಬಗ್ಗೆ ನಿಜವಾಗ್ಲೂ ಕಲಿಬೇಕು ಅಂತಂದರೆ ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಮಾಡಬೇಕು, ತಿಳ್ಕೊಬೇಕು. ತಿಳ್ಕೊಂಡಾದ ತಕ್ಷಣವೇ ನೀವು ಮಾಡೋಕ್ಕಾಗುತ್ತೋ ಇಲ್ಲೋ ಸೆಕೆಂಡ್ರಿ. ಬಟ್ ಮೇನ್ ಇದೆಯಲ್ಲ, ತಿಳ್ಕೊಂಡ್ರೆ ಮಾತ್ರ ನಿಮಗೆ ಏನು ಯೂಟ್ಯೂಬ್ ಮಾಡೋಕ್ಕಾಗುತ್ತಾ ಅಂತ ತಿಳ್ಕೊಳಕ್ಕಾಗತ್ತೆ, ಅಂದರೆ ಗೊತ್ತಾಗುತ್ತೆ. ಜೊತೆಗೆ ಬೇರೆಯವರೆಲ್ಲ ಹೇಗೆ ಯೂಟ್ಯೂಬಿಂದ ಅರ್ನ್ ಮಾಡ್ತಾರೆ ಅಂಥೇಳಿ ನಿಮ್ಗೆ ಐಡಿಯಾ ಬರುತ್ತೆ. ನೀವು ಅದು ತಿಳ್ಕೊಂಬಿಟ್ರೆ ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು. ಕ್ರಿಯೇಟರ್ ಏನು ಲೈಫ್ ಜರ್ನಿ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಗಳಿಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತಿರ್ತೀನಿ. ನೀವು ಕೂಡ ಕಲ್ತ್ಕೊಳ್ಳಿ, ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡಿ. ಸೊ ನೀವು ತಿಂತಾ ಇರೋ ಊಟನೇ ಒಂದು ಅಡುಗೆ ಮಾಡ್ಕೊಂಬಿಟ್ಟು ಅದರಿಂದ ವೀಡಿಯೋಗಳನ್ನ ಮಾಡ್ಕೊಂಬಿಟ್ಟು ನೀವು ಕೂಡ ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡೋಂಥ ಒಂದು ಕಂಪನಿ ಅಂತ ಯಾವುದಾದ್ರೂ ಇದೆ ಅಂತಂದರೆ ಅದು ಯೂಟ್ಯೂಬು. ಅದರಲ್ಲಿ ನೀವು ಕೂಡ ವೀಡಿಯೋಗಳು ಮಾಡಿ ನೀವು ಕೂಡ ಅರ್ನ್ ಮಾಡಿ.